ಗುಣಾಶ್ರಯೇ ಗುಣವಯೇ ನಾರಾಯಣೀ ನಮೋಸ್ತುತೆ. ಸಂಸಾರೈಕನಿಮಿತ್ತಾಯ ಸಂಸಾರ ನಿಧನಾಯ ಚ ನಮಃ ಸಂಸಾರ ರೂಪಾಯ ನಿಸ್ಸಂಸಾರಾಯ ಶಂಭವೆ. ಓಂ ನಮೋ ವಿಶ್ವಕರ್ಮಣೆ. ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಸಜ್ಜನ ಬಂಧುಗಳೇ, ವಿಶ್ವಕರ್ಮ ಬ್ರಾಹ್ಮಣ ಸೇವಾ ಸಮಿತಿ ಬಹುಶಃ ಇವತ್ತಿಲ್ಲಿ ವಿಶ್ವಕರ್ಮ ಪೂಜೆಯನ್ನು ಮಾಡ್ತಾ ಇರಬೇಕಿದ್ರೆ ನಾನು ನೆನಪಿಸಿಕೊಳ್ಳಬೇಕಾದ ದಿನ ಯಾವುದು ಅಂತಂದರೆ, ಆವತ್ತು ಒಂದು ದಿನ ಇದೇ ನನ್ನ ನೆಲ್ಲಿಕಾರಿನ ಮನೆಯಿಂದ ಬಾರ್ಕೂರಿನ ಕಡೆಗೆ ನಾನು ಹೊರಟು ಹೋಗಬೇಕಿದ್ರೆ ಇಲ್ಲೆಲ್ಲೋ ವಿಶ್ವಕರ್ಮ ಪೂಜೆ ಅಂತ ಬ್ಯಾನರ್ ಹಾಕಿದರು. ಇಲ್ಲಿ ಇದ್ದವರು ಯಾರು, ಏನು, ಎಂತ ಅಂತ ನನಗೆ ಗೊತ್ತಿಲ್ಲ. ಆದರೆ ವಿಶ್ವಕರ್ಮ ಪೂಜೆ ನಡೆಯುತ್ತದೆ. ನನಗಿವತ್ತು ಬೇರೆ ಏನೂ ಕಾರ್ಯಕ್ರಮ ಇಲ್ಲ. ಆದ್ದರಿಂದ ವಿಶ್ವಕರ್ಮ ಪೂಜೆ ನಡೀತಾ ಇರೋದು ನನ್ನ ಸಮುದಾಯದ್ದು ಅನ್ನುವ ಕಾರಣಕ್ಕೆ ಯಾರ ಆಮಂತ್ರಣವೂ ಇಲ್ಲದೆ ಈ ಕಾರ್ಯಕ್ರಮಕ್ಕೆ ಬಂದು ಇವತ್ತು ಅಲ್ಲಿ ಹಿಂದೆ ಕೂತ್ಕೊಂಡು ಮಾತಾಡ್ತಿದ್ದಾರಲ್ಲ, ಕೊನೆಯಲ್ಲಿ ಅವರು ಕೂತ ಜಾಗದಲ್ಲಿ ನಾನು ಬಂದು ಸುಮ್ಮನೆ ಕೂತಿದ್ದೆ. ವಿಶ್ವಕರ್ಮ ಪೂಜೆ ನಡೆಯಿತು, ಅನೇಕ ಕಾರ್ಯಕ್ರಮಗಳು ನಡೆದು ಹೊರಟು ಹೋಗಬೇಕಿದ್ರೆ ಗೊತ್ತಿಲ್ಲದೆ ಬಂದವ ನಾನು, ಹೋಗಬೇಕಿದ್ರೆ ಗೊತ್ತಿಲ್ಲದ ಹಾಗೆ ಹೊರಡಬಾರದು ಅನ್ನೋ ಕಾರಣಕ್ಕೆ ಹೋಗಿ ಬರ್ತೇನೆ ಅಂತ ಹೇಳಲಿಕ್ಕೆ ಬಂದೆ. ಅಲ್ಲಿನ ಮುಂದೆ ಅನೇಕ ಸಂಗತಿಗಳು ನಡೆದು ಆಮೇಲೆ ಮತ್ತೆ ಈ ವೇದಿಕೆಗೆ ಬಂದೆ. ಇಡೀ ನಿಟ್ಟೆಯ ವಿಶ್ವಕರ್ಮ ಸಮುದಾಯದ ಬಂಧುಗಳ ಪರವಾಗಿ ಹರ್ಷವರ್ಧನ್ ನನಗೆ ಪರಿಚಿತರಾಗುತ್ತಾರೆ. ಅಲ್ಲಿಂದ ಈ ಊರಿಗೆ ಸಂಬಂಧಪಟ್ಟ ಗ್ರಾಮ ಮುಕ್ತೇಶ್ವರ ಹತ್ತಿರ ಆಗುತ್ತಾರೆ. ಮುಂದೆ ಮಾತನಾಡ್ತಾ ಎಲ್ಲರೂ ಒಂದು ಬಂಧುತ್ವದ ಭಾವನೆಯ ಜೊತೆಗೆ ಸಾಗಿ ಬಂದಿದ್ದೇವೆ. ಆ ಸಂತೋಷ ನನಗಿದೆ. ಇವತ್ತು ಈ ಶುಭಾವಸರದಲ್ಲಿ ನಾನು ಮಾತನಾಡಬೇಕಾದ ಸಂಗತಿಗಳೇನು ಅಂತ, ನಮ್ಮಲ್ಲೊಂದು ಸಭಾ ಅಂತ ಒಂದು ಶಬ್ದ ಇದೆ. ಸಭೆ ಅಂತ ಯಾಕೆ ಹೇಳ್ತಾರೆ ಗೊತ್ತಾ? ಸಮ್ಯಕ್ ಭಾತಿ, ಚೆನ್ನಾಗಿ ಬೆಳಗುತ್ತದೆ. ಯಾವುದರಿಂದ ಅಂತಂದರೆ ಅಲ್ಲಿ ಸೇರಿರುವಂಥವರ ತಿಳುವಳಿಕೆಯ ಬೆಳಕಿನಿಂದ ಬೆಳಗುತ್ತದೆ ಅನ್ನುವ ಕಾರಣಕ್ಕೆ ಇದಕ್ಕೆ ಸಭೆ ಅಂತ ಹೇಳುವುದು. ಹಾಗಾಗಿ ನಾವೆಲ್ಲ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಮೇಲಿರುವವರ ಮಾತುಗಳಿಗೆ, ಅವರ ಜೀವನಾದರ್ಶಗಳಿಗೆ ಕಿವಿಯಾಗಬೇಕು ಅನ್ನುವ ಪ್ರೀತಿಯ ಕೇಳಿಕೆಯೊಂದಿಗೆ ನನ್ನ ಮಾತು ಮುಂದುವರಿಸ್ತೇನೆ. ನಮ್ಮಲ್ಲಿ ಒಂದು ಕ್ರಮ ಇದೆ. ಏನು ಅಂದರೆ, ಕಾರ್ಯಕ್ರಮಕ್ಕೆ ಹೋದಾಗ ಹಿಂದೆ ಕುರ್ಚಿ ಎಲ್ಲಿದೆ ಅಂತ ಹುಡುಕೋದು. ಎದುರುಗಡೆ ಖಾಲಿ ಇದ್ದರೂ ಕೂಡ ನಾವು ಮುಂದೆ ಬಂದು ಕೂತ್ಕೊಳ್ಳುತ್ತೆ, ಹಿಂದೆ ಕೂತ್ಕೊಳ್ಳುತ್ತೇವೆ. ಯಕ್ಷಗಾನ ಕಲಾವಿದ ವಾಸುದೇವ ಸಾಮಗರು ಒಂದು ಮಾತು ಹೇಳ್ತಿದ್ದರು, ಜೀವನದಲ್ಲಿ ನೀವು ಹಿಂದೆ ಕುರ್ಚಿ ಹುಡುಕಬೇಡಿ, ನಿಮ್ಮ ಮಕ್ಕಳಿಗೂ ಕುರ್ಚಿ ಹಿಂದೆ ಉಂಟು ನೋಡು ಅಂತ ಹೇಳಿಕೊಡಬೇಡಿ ಅಂತ. ಯಾಕೆ ಅಂತ ಕೇಳಿದರೆ, ಜೀವನದಲ್ಲಿ ನಾನು ಮುಂದೆ ಬರಬೇಕು ಅನ್ನುವ ಕನಸಿನೊಂದಿಗೆ ಧೈರ್ಯದ ಹೆಜ್ಜೆ ಇಡುವುದು ನಮ್ಮ ಕರ್ತವ್ಯ. ನಾವು ಎಲ್ಲಿವರೆಗೆ ಬರ್ತೇವೋ ನಮಗೆ ಗೊತ್ತಿಲ್ಲ. ಆದರೆ ನಾವು ಮುಂದಿನ ಕುರ್ಚಿ ಹುಡುಕಬೇಕು, ಮಕ್ಕಳಿಗೂ ಮುಂದಿನ ಕುರ್ಚಿ ತೋರಿಸಬೇಕು. ಹಾಗಾದರೆ ಯಾವುದೋ ಒಂದು ವ್ಯವಸ್ಥೆಯ ದೃಷ್ಟಿಯಿಂದ ಒಂದಿಷ್ಟು ಆಸನಗಳನ್ನು ಕಾದಿರಿಸಿದ್ದಿದ್ರೆ ಅದನ್ನು ನಾವು ಕೂತ್ಕೊಳ್ಳೋದು ಬೇಡ, ಅದು ವ್ಯವಸ್ಥೆ ಗೌರವಿಸುವ. ಅದರ ಹೊರತಾಗಿ ನಾವು ಹಿಂದೆ ಕುರ್ಚಿ ಹುಡುಕಬಾರದು, ಮುಂದೆ ಕುರ್ಚಿ ಹುಡುಕಬೇಕು. ಈ ಮುಂದೆ ಕುರ್ಚಿ ಹುಡುಕುವುದು ಕೇವಲ ಕುರ್ಚಿಯ ದೃಷ್ಟಿಯಿಂದಲ್ಲ, ಅದೊಂದು ವ್ಯಕ್ತಿತ್ವದ ದೃಷ್ಟಿಯಿಂದಲೂ ಹೌದು. ಈ ಸಾಮಾಜಿಕವಾದಂಥ ಸಂಘಟನೆ, ಕೆಲವರು ಯಾಕೆ ಮುಂದೆ ಬರುವುದಿಲ್ಲ ಅಂತ ಕೇಳಿದರೆ, ನಾವೆಲ್ಲ ಸಾಮಾನ್ಯ ಜನರು, ದೊಡ್ಡವರೆಲ್ಲ ಬಂದರೆ ಬೇಕಲ್ಲ ಅಂತ ಹಿಂದೆ ಕೂತ್ಕೊಳ್ಳೋದು. ಒಂದು ನೆನಪಿಟ್ಟುಕೊಳ್ಳಿ, ಇಡೀ ಜಗತ್ತಿನಲ್ಲಿ ಒಬ್ಬ ಸಾಮಾನ್ಯ ಅಂತ ಇಲ್ವೇ ಇಲ್ಲ. ಪ್ರತಿಯೊಬ್ಬನಿಗೂ ಯೋಗ್ಯತೆ ಇದೆ. ಅದು ಗಂಡಸು, ಹೆಂಗಸು, ಮಕ್ಕಳು, ಬಡವ, ಶ್ರೀಮಂತ, ಈ ಪ್ರಶ್ನೆಯೇ ಇಲ್ಲ. ಬಂಗಾರ ಹಾಕ್ಕೊಂಡವರು, ಹಾಕೊಳ್ಳದೇ ಇದ್ದವರು, ಕನ್ನಡಕ ಇಟ್ಟವರು, ಹಿಡಿದಿದ್ದವರು, ಈ ವಿಭಾಗಗಳೇ ಇಲ್ಲ. ಎಲ್ಲರೂ ದೊಡ್ಡವರು ಸಮಾಜದಲ್ಲಿ. ಯಾಕೆ ಅಂತ ನಿಮ್ಗೊಂದು ಕತೆ ಹೇಳ್ತೇನೆ. ಒಮ್ಮೆ 5 ಬೆರಳುಗಳ ನಡುವೆ ಸ್ಪರ್ಧೆ ನಡೆದಿತ್ತಂತೆ. ಆಗ ಹೆಬ್ಬೆರಳು ಹೇಳುತ್ತಂತೆ, ನಾನು ಎಲ್ಲರಿಗಿಂತ ದಪ್ಪ ಇದ್ದೇನೆ, ನಾನೇ ದೊಡ್ಡವನು, ನನಗೆ ಗೌರವ ಕೊಡಬೇಕು ಅಂತ. ಅಷ್ಟೊತ್ತಿಗೆ ಪಕ್ಕದ ಸುಮ್ಮನೆ ಇರ್ತಾರ? ತೋರ್ಬೆರಳು ಹೇಳುತ್ತಂತೆ, ನೀನು ಎಷ್ಟು ದೊಡ್ಡ ಜನ ಆದ್ರೇನು, ತೋರಿಸ್ಲಿಕ್ಕೆ ನಾನು ಬೇಕಲ್ಲ, ನಾನೇ ದೊಡ್ಡದು, ನನಗೆ ಗೌರವ ಬೇಕು ಅಂತ. ಆಗ ಮಧ್ಯದೆರಡು ನೆಟ್ಟಗೆ ನಿಂತ್ಕೊಂಡು ಹೇಳ್ತಂತೆ, 5 ಜನ ಇದ್ದೇವೆ ನಾವು, ಎಲ್ಲರಿಗಿಂತ ಎತ್ತರ ನಾನೇ, ನನಗೆ ಗೌರವ ಸಲ್ಲಬೇಕು ಅಂತ. ಇಷ್ಟು ಹೇಳಬೇಕಿದ್ರೆ ಪಕ್ಕದ ಬೆರಳು ಹೇಳುತ್ತಂತೆ, ನೀವು ಎಷ್ಟು ಉದ್ದ ತೋರ ಏನಾದ್ರೇನಪ್ಪ, ಉಂಗುರ ಹಾಕೋದು ನನಗೆ ಅಲ್ವಾ ಮೊದಲು, ಬಂಗಾರದ ಉಂಗುರ ತೊಡಸೋದು ನನಗೆ, ನಾನೇ ದೊಡ್ಡವನು ಅಂತ ಹೇಳುತ್ತಂತೆ. ಇಷ್ಟು ಹೇಳಬೇಕು. ಕಿರಿಬೆರಳು ಏನು ಮಾಡಬೇಕಾಗ? ಕಿರಿಬೆರಳು ಪಾಪ ಆಚೆ ಈಚೆ ನೋಡಿ ಹೇಳುತ್ತಂತೆ, ಚಿಂತಿಲ್ಲ, ನೀವೇ ಉದ್ದ ತೋರ ದಪ್ಪ ಬಂಗಾರ ಎಲ್ಲ ನಿಮಗೆ, ನಾನು ಸಪೂರ ಸಣ್ಣವ ಇದ್ದೇನೆ. ಆದರೆ ನನಗೆ ಒಂದೇ ಒಂದು ತೃಪ್ತಿ ಏನು ಅಂದರೆ, ನೀವು ಗುರುಗಳಿಗೆ ದೇವರಿಗೆಲ್ಲ ಕೈ ಮುಗಿಯುವಾಗ ಅವರಿಗೆ ಮೊದಲು ಕಾಣಿಸಿಕೊಳ್ಳೋದು ನಾನೇ ಅಂತಂತೆ ಕಿರಿಬೆರಳು. ಅಂದರೆ ಸಮಾಜದಲ್ಲಿ
ನೀವು ಯಾರು ಸಣ್ಣವರು ಅಂತ ಹೇಳ್ತೀರಿ? ನೋಡಿ, ತುಂಬ ದಪ್ಪ ಅಂತ ಹೇಳ್ಕೊಂಡು ದೊಡ್ಡಸ್ತಿಕೆ ಮೊದಲು ಮಾತಾಡಿದವ ಎಲ್ಲರಿಗಿಂತ ಹಿಂದೆ ಇರ್ತಾನೆ, ಇವನ ಹತ್ರ ಇಲ್ಲೇ ಇರ್ತಾನೆ, ಬಿಟ್ಟರೆ ಅವು ಯಾರಿಗೂ ಕಾಣಿಸೋದಿಲ್ಲ. ಎಲ್ಲರಿಗಿಂತ ಮೊದಲು ಕಾಣಿಸುವ ಸಣ್ಣವನು ಅಂತ ಹೇಳಿದವನೇ. ಆದ್ದರಿಂದ ಜೀವನದಲ್ಲಿ ನಾವು ಎಷ್ಟು ಎತ್ತರಕ್ಕೆ ಬೆಳೆದರೂ ಕೂಡ ನಾವು ಸಣ್ಣವರು ಅನ್ನುವ ವಿಧೇಯತೆ ಇರಬೇಕೇ ಹೊರತು ಸಮಾಜದಲ್ಲಿ ನಾನು ಏನೂ ಅಲ್ಲ ಅನ್ನುವ ಕೀಳರಿಮೆ ಬೇಡ. ಯಾಕೆ ಅಂದರೆ ಒಂದು ಕಿರಿಬೆರಳು ಕಳ್ಕೊಂಡ್ರೂ ಕೂಡ ಅವನನ್ನು ಅಂಗವೈಕಲ್ಯದ ದೃಷ್ಟಿಯಿಂದಲೇ ನೋಡಲಾಗ್ತದೆ. ಅಲ್ಲ, ನೀವು ಸಂಪಾದನೆ ಮಾಡಿದ ಒಂದು ತುತ್ತು ಪ್ರೀತಿಯಿಂದ ಸಂತೋಷದಿಂದ ತಿನ್ನಬೇಕಿದ್ರೆ 5 ಬೆರಳು ಬೇಕೇ. ಅಲ್ಲ, ಒಂದು ಮುಷ್ಟಿ ಅನ್ನುವುದು ಗಟ್ಟಿಯಾಗಬೇಕಾದ್ರೆ, ಪೂರ್ಣ ಆಗಬೇಕಿದ್ರೆ 5 ಬೆರಳು ಬೇಕೇ. ಹಾಗೆ ನೀವು ಯಾವ ಬೆರಳನ್ನು ದೂರ್ತೀರಿ? ಹಾಗೆ ಒಂದು ಸಮಾಜ, ಒಂದು ಸಮುದಾಯ, ಒಂದು ಸಂಘಟನೆ ಇದು ಗಟ್ಟಿಯಾಗಬೇಕಾದ್ರೆ ಬಡವನೂ ಬೇಕು, ಶ್ರೀಮಂತನೂ ಬೇಕು. ವೇದಿಕೆಯಲ್ಲಿ ಕೂತು ಜವಾಬ್ದಾರಿ ವಹಿಸಿ ಮಾರ್ಗದರ್ಶನ ಮಾಡುವ ನಾಯಕನೂ ಬೇಕು. ನಾಯಕನ ಅಭಿಪ್ರಾಯಗಳು ಸಾಕಾರಗೊಳ್ಳುವಂತೆ ದುಡಿಯುವುದಕ್ಕೆ ವೇದಿಕೆಯಲ್ಲೇ ಕಾಣಿಸದೆ ಅಲ್ಲೆಲ್ಲೋ ತೆರೆಮರೆಯಲ್ಲಿ ನಿಂತುಕೊಂಡು ಕೆಲಸ ಮಾಡುವ ಒಬ್ಬ ಸಾಮಾನ್ಯ ಕಾರ್ಯಕರ್ತನೂ ಬೇಕು. ಆದರೆ ನಮಗೆ ಗೌರವ ಹೇಗಿರಬೇಕು ಅಂದರೆ, ಇವತ್ತು ಯಾರು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿ ಗೌರವದಲ್ಲಿ ಕೂತಿದ್ದಾರೆ, ಮುಂದೊಂದು ದಿನ ಅಲ್ಲಿ ಸ್ವಯಂ ಸೇವಕನಾಗಿ ಕೆಲಸ ಮಾಡ್ತಿರೋನು ಈ ಜಾಗಕ್ಕೆ ಬಂದು ಕೂತಾಗ ಇಲ್ಲಿಯ ಅಧ್ಯಕ್ಷರು ಅಲ್ಲಿ ಕೂತು ಚಪ್ಪಾಳೆ ತಟ್ಟುವಂತ ಹೃದಯ ಶ್ರೀಮಂತಿಕೆ ಬೇಕು. ಆಗ ಸಮುದಾಯ ಬೆಳೆಯುತ್ತದೆ. ಈ ನಿಟ್ಟೆಯ ಸಂಘ ಮಾಡ್ತಾ ಇರುವುದು ಆ ಕೆಲಸವನ್ನು. ನೀವು ಅಂದ್ಕೊಳ್ಳಿ, ನಾನು ಇವತ್ತು ಸಂಘಕ್ಕೆ ಬಂದಿದ್ದೇನೆ ಅಂತ ಹೊಗಳುವುದಲ್ಲ. ಇದೇ ನಿಟ್ಟೆಯ ಸಂಘದ ಬಗೆಗೆ ನಾನು ಹೋದಲ್ಲೆಲ್ಲ ಭಾಷಣ ಮಾಡಿದ್ದೇನೆ, ಹೋದಲ್ಲೆಲ್ಲ ಮಾತನಾಡಿದ್ದೇನೆ. ಯಾಕೆ ಅಂತ ಕೇಳಿದರೆ, ಆದರ್ಶವನ್ನು ಒಪ್ಪಿಕೊಳ್ಳುವುದಕ್ಕೆ, ಒಳ್ಳೆಯ ವಿಚಾರಗಳನ್ನು ಗೌರವಿಸುವುದಕ್ಕೆ ನಾವು ಆಗಬಾರದು. ಮನಸ್ಸು ತೆರೆದುಕೊಳ್ಳಬೇಕು. ಒಬ್ಬರ ಒಳ್ಳೆಯದನ್ನು ಗ್ರಹಿಸುವಂತಹ ಸಂಸ್ಕಾರ ನಮಗಿರಬೇಕು. ವೇದಿಕೆಯಲ್ಲಿ ಕೂತವ್ರು ಹೇಳ್ತಿದ್ದಿರಲಿ, ಅಲ್ಲಿ ಎದುರುಗಡೆ ಒಂದು ಚೇರ್ ಹಾಕಿಯಪ್ಪ, ಬೇರೆ ಯಾರಾದರೂ ಬಂದರೆ ಅವ್ರಿಗೆ ಕೂತ್ಕೊಳ್ಳಿಕ್ಕೆ ಜಾಗ ಬೇಕು ಅಂತ ವೇದಿಕೆಯಿಂದ ಕೂತು ಯೋಚನೆ ಮಾಡ್ತಾರೆ. ಯಾಕೆ? ನಮ್ಮಲ್ಲಿ ಬಂದವರಿಗೆ ನಾವು ಗೌರವ ಕೊಡಬೇಕು. ಅವರನ್ನು ಗೌರವದಿಂದ ನಡೆಸ್ಕೊಂಡ್ರೆ ನಮ್ಮನ್ನು ಅವರು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಅನ್ನುವ ಪರಸ್ಪರ ಸಂಬಂಧವನ್ನು ಬೆಸೆಯುವ ಯೋಚನೆ ಹೊರಟದ್ದಿಲ್ಲಿಂದ. ಇನ್ನೊಂದು ಬಹಳ ಸುಂದರವಾದ ಉದಾಹರಣೆ ನಿಮಗೆ ನಾನು ಹೇಳಬೇಕಾದ್ರೆ, ನೀವು ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ನೋಡಿದ್ದೀರಿ. ಎಲ್ಲ ಕಡೆಯಲ್ಲಿ ಮೊದಲು ಆಶೀರ್ವಚನ, ಭಾಷಣ, ಅಭ್ಯಾಗತರು, ಅಧ್ಯಕ್ಷರು ಅಂತ ಇರುತ್ತದೆ. ಇಲ್ಲಿಯ ಆಮಂತ್ರಣದಲ್ಲಿ ಮೊದಲು ಅತಿಥಿಗಳ ಹೆಸರಿದೆ, ಅಧ್ಯಕ್ಷರ ಹೆಸರು ಕೆಳಗಿದೆ. ಯಾಕೆ ಅಂದರೆ, ನಾನು ಈ ಸಂಘದ ಅಧ್ಯಕ್ಷ, ನನ್ನ ಸಂಘ ಇದು, ನಾನು ಕರೆದ ಅತಿಥಿಗಳು ಅವರು ಗೌರವಾನ್ವಿತರು, ಆದ್ದರಿಂದ ಅವರಿಗೆ ಮೊದಲ ಪ್ರಾತಿನಿಧ್ಯ ಇರಬೇಕು ಅಂತ ಯೋಚನೆ ಮಾಡಿದ ಮೊಟ್ಟ ಮೊದಲ ಸಂಘ ಈ ನಿಟ್ಟೆಯ ಸಂಘ. ನಾನು ಹೇಳ್ತಾ ಇರೋದು ಈ ಕಾರಣಕ್ಕೆ ನಾವು ಒಳ್ಳೆಯದನ್ನು ಯೋಚನೆ ಮಾಡಬೇಕು ಅಂತ. ಮೊನ್ನೆ ಹರ್ಷವರ್ಧನ್ ಫೋನ್ ಮಾಡಿ ಹೇಳಿದೆ, ನೀನು ಇಂಥದ್ದನ್ನು ಮಾಡಿದ್ದೀರಿ ಒಳ್ಳೇದಾಯಿತು ಅಂತ. ಅಲ್ಲ, ನೀವು ಅದನ್ನು ಗಮನಿಸಿಬಿಟ್ರಾ ಕೇಳ್ತಾರವ್ರು. ಗಮನಿಸಬೇಕು. ನಾವು ಜೀವನದಲ್ಲಿ ಯಾವುದನ್ನು ಗಮನಿಸ್ತೇವೆ ಅಂದರೆ, ಎಲ್ಲಿ ಅಪಪ್ರಚಾರ ಆಗ್ತದೆ, ಎಲ್ಲಿ ಕೆಟ್ಟದ್ದು ಬರ್ತದೆ ಅದನ್ನು ಮಾತ್ರ ತುಂಬ ಗ್ರಹಿಸ್ತೇವೆ. ಒಳ್ಳೇದು ಬಂದಾಗ ಹೇಗೂ ಒಳ್ಳೇದಲ್ವಾ ಅಂತ ಬಿಟ್ಟು ಬಿಡ್ತೇವೆ. ನಾವು ಅದರ ವಿರುದ್ಧವಾಗಿ ನಡೆದಾಗ ಬದುಕು ಬಹಳ ಚೆನ್ನಾಗಿರುತ್ತದೆ. ಇದನ್ನು ಯಾಕೆ ನಿಮ್ಗೆ ಹೇಳ್ತೇನೆ ಅಂದರೆ, ಇವತ್ತಿಗೆ ದೇವರು ನಡೆಸಿ ನಿಮ್ಮೆಲ್ಲರ ಸಹಕಾರ ಮತ್ತು ಶುಭಾಶಯದ ಬಲದಿಂದ ನಾನು ಕೇವಲ ಒಂದು ಸಮುದಾಯಕ್ಕೆ ಸೀಮಿತನಾಗಿ ಉಳಿಯಲಿಲ್ಲ. ಇವತ್ತು ಎಲ್ಲ ಸಮುದಾಯದವರು ನನ್ನ ಅತ್ಯಂತ ಪ್ರೀತಿಯಿಂದ ಕರೀತಾರೆ. ಎಲ್ಲಿವರೆಗೆ ಅಂತಂದರೆ, ಕೆಲವು ಬೇರೆ ಆಪ್ತ ಸಮುದಾಯಗಳು ಎಷ್ಟು ಪ್ರೀತಿಯಿಂದ ಕಾರ್ಯಕ್ರಮ ಮಾಡ್ತಾರೆ ಅಂದರೆ, ಆ ಕಾರ್ಯಕ್ರಮದಲ್ಲಿ ಅವರ ಸಮುದಾಯದವರು ಮಾತ್ರ ಇರ್ತಾರೆ, ಹೊರಗಿನವ ಅಂತ ನಾನು ಒಬ್ಬನೇ ಇರುತ್ತೇನೆ. ಯಾಕೆ ಕರೀತಾರೆ ಅಂತಂದರೆ, ಬಹಳ ಸಂತೋಷ ಮತ್ತು ಅಭಿಮಾನದಿಂದ ಹೇಳ್ತೇನೆ. ಬಂಟ ಸಮುದಾಯದ ಬಗ್ಗೆ ನಾನು ಮಾತನಾಡಬೇಕು ಅಂತ ಹೊರಟಾಗ ಇಂದ್ರಾಳಿ ಜಯಕರ್ ಶೆಟ್ಟರ್ ಒಂದು ಮಾತು ಹೇಳಿದರು, ಸರ್, ನಮ್ಮ ಸಮುದಾಯದ ಬಗ್ಗೆ ಮಾತಾಡಲಿಕ್ಕೆ ನೀವು ನಮ್ಮ ಹತ್ರ ಯಾಕೆ ಕೇಳುವುದು, ನಮ್ಮವರಿಗಿಂತ ಹೆಚ್ಚು ನೀವು ಮಾತಾಡ್ತೀರಿ ಅಂತ. ಆ ಮಾತು ಹೇಳಲಿಕ್ಕೆ ಕಾರಣ ಏನು ಅಂತಂದರೆ, ಒಂದು ಸಮುದಾಯದ ಒಳ್ಳೆಯ ವಿಚಾರಗಳನ್ನು ನಾವು ಗ್ರಹಿಸುವುದು ಅದಕ್ಕೆ ಕಾರಣ. ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ, ಮೊದಲು ನಮ್ಮೊಳಗಿರುವ ಒಳ್ಳೆಯವರ ಬಗ್ಗೆ ತಿಳ್ಕೊಳ್ಬೇಕು. ಆಮೇಲೆ ನಮ್ಮ ಸೋದರ ಸಮುದಾಯಗಳ ಬಗೆಗಿರುವ ಒಳ್ಳೆಯ ಜನರ ವಿಚಾರವನ್ನು ಗ್ರಹಿಸಬೇಕು. ಹಾಗೆ ನಾವು ಬೆಳೀತಾ ಇನ್ನೊಬ್ಬರನ್ನೂ ಗೌರವಿಸ್ತಾ ಹೋದಾಗ ಸಾಮಾಜಿಕ ಸ್ವಾಸ್ಥ್ಯ ಬಹಳ ಚೆನ್ನಾಗಿರುತ್ತದೆ. ಹಾಗಿದ್ರೆ ನಾವು ಏನು ಮಾಡಬೇಕು? ನಮ್ಮಲ್ಲಿ ಎಂಥವರೆಲ್ಲ ಇದ್ದರು ಅಂತ ನಮಗೆ ಇವತ್ತು ಯಾಕೆ ನಾವು ಬದಲಾಗೋದಿಲ್ಲ, ಅಥವಾ ನಮಗೆ ಕೆಲವೊಮ್ಮೆ ತಿಳುವಳಿಕೆಗಳು ಯಾಕೆ ಬರೋದಿಲ್ಲ ಅಂದರೆ, ಒಂದು ಸ್ಪಷ್ಟ ನೆನಪಿರಲಿ ನಮಗೆ, ಇತಿಹಾಸದ ಪ್ರಜ್ಞೆ ಇಲ್ಲದವನು ಸುಂದರವಾದ ಭವಿಷ್ಯತ್ತನ್ನು ನಿರ್ಮಾಣ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ನಾನು ವೈಯಕ್ತಿಕವಾಗಿ ನನ್ನ ಕುಟುಂಬದ ಒಂದು ಉದಾಹರಣೆ ಕೊಡಬೇಕಾದ್ರೆ,
ನಮ್ಮಲ್ಲಿ ಗಣಪತಿ ದೇವರನ್ನು ಪೂಜೆ ಮಾಡಲಿಕ್ಕೆ ಚೌತಿಯಲ್ಲಿ ಗಣೇಶನ ವಿಗ್ರಹ ಮಾಡಿ ಪೂಜೆ ಮಾಡುವುದಕ್ಕೆ ಆರಂಭ ಮಾಡಿ ಸುಮಾರು 100-120 ವರ್ಷಗಳು ಕಳೆದವು. ಹಾಗಿದ್ರೆ ಇವತ್ತು ನಾವು ಯಾಕೆ ಅದನ್ನು ಅಷ್ಟು ಆಸಕ್ತಿಯಿಂದ ಮಾಡ್ತೇವೆ ಅಂತಂದರೆ ನಮಗೆ ಇತಿಹಾಸದ ಪ್ರಜ್ಞೆ ಇದೆ. ಇತಿಹಾಸ ಏನು ಗೊತ್ತಾ, ನಮ್ಮ ಅಜ್ಜನ ತಂದೆ, ನನ್ನ ಮುತ್ತಾತ ಗಣಪತಿ ದೇವರ ವಿಗ್ರಹವನ್ನು ಮಾಡ್ತಾ ಇದ್ರು. ಅವ್ರಿಗೆ ವಯಸ್ಸಾಯಿತು. ಅವ್ರಿಗೆ ವಯಸ್ಸಾಗಿ ಇನ್ನೇನು ಅವ್ರಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಅಜ್ಜ ಕೆಲಸ ನಿಮಿತ್ತ ಘಟ್ಟದ ಮೇಲಿದ್ದರು. ನಮ್ಮ ಅಜ್ಜನ ತಮ್ಮ ಊರಲ್ಲಿದ್ದರು. ನಮ್ಮ ಅಪ್ಪ ಸಣ್ಣವರು. ನಮ್ಮ ಅಪ್ಪನನ್ನು ಕರೆದು ನನ್ನ ಮುತ್ತಾತ, ನನ್ನ ಅಪ್ಪನ ಅಜ್ಜ ಹೇಳಿದ್ರಂತೆ, ಮಗ ಗಣಪತಿ ಮಾಡಲಿಕ್ಕೆ ನನಗೆ ಆರೋಗ್ಯ ಸರಿ ಇಲ್ಲ, ನೀನು ಸಣ್ಣವನು, ಹೋಗು ಚಿಕ್ಕಪ್ಪನ ಹತ್ರ ಹೇಳು, ಮಾಡಿಕೊಡ್ಲಿಕ್ಕೆ ಹೇಳು ಅಂತ. ನಮ್ಮ ಅಪ್ಪ ಹೋಗಿ ಚಿಕ್ಕಪ್ಪನ ಹತ್ರ ಹೇಳಿದ್ರಂತೆ. ಅಜ್ಜ ಹೇಳಿದರು, ಚಿಕ್ಕಪ್ಪ ಒಂದು ಗಣಪತಿ ಮಾಡಿ ಕೊಡಬೇಕಂತೆ. ಅವರು ತೆಗೆದು ಹೇಳಿದ್ದು, ನನಗೆ ಪುರುಸತ್ತಿಲ್ಲ ಅಂದರು. ಇದು ನಮ್ಮ ಸಮುದಾಯದ ದೊಡ್ಡ ದೌರ್ಬಲ್ಯ. ಇದು ನನ್ನ ಕುಟುಂಬದಿಂದ ಶುರು ಮಾಡಿ ಹೇಳುವುದು ನಾನು. ನಮಗೆ ಪುರುಸತ್ತು ಒಂದುಗಳಿಗೆ ಇಲ್ಲ, ಮಾಡಿದ್ದೆಂಥದ್ದು ಕೇಳಿದರೆ ಏನೂ ಇಲ್ಲ. ಈ ಪರಿಸ್ಥಿತಿಯಲ್ಲಿರುವವರು ನನ್ನ ಅಜ್ಜನ ತಮ್ಮ ಹೇಳಿದರು, ನನಗೆ ಪುರುಸತ್ತಿಲ್ಲ. ವಾಪಸ್ ಬಂದು ನಮ್ಮಪ್ಪ ಅವರ ಅಜ್ಜನ ಹತ್ರ ಹೇಳಿದ್ರಂತೆ, ಚಿಕ್ಕಪ್ಪನನ್ನು ಕೇಳದೆ ಅವ್ರಿಗೆ ಪುರುಸತ್ತಿಲ್ಲ ಅಂದರು. ಆವಾಗ ನಮ್ಮ ಪಿಜ್ಜ ನಮ್ಮ ಅಪ್ಪನನ್ನು ಕರೆದು ಹೇಳಿದ್ರಂತೆ, ಮಗ ಚಿಂತಿಲ್ಲ, ಅವನಿಗೆ ಪುರುಸತ್ತಿಲ್ಲಲ್ಲ, ಇಷ್ಟು ವರ್ಷ ನಾವು ದೇವರನ್ನು ಪೂಜೆ ಮಾಡ್ತಾ ಬಂದ ಪೀಠ ಉಂಟಲ್ಲ, ಅದರಲ್ಲೊಂದು ಮಣ್ಣಿನ ಮುದ್ದೆಯನ್ನಿಟ್ಟು ಅದಕ್ಕೆ ಗಂಧ ಚಂದನವನ್ನು ಹಚ್ಚಿ ಹೂ ಇಟ್ಟು ಅದನ್ನೇ ಗಣಪತಿ ದೇವರು ಅಂತ ನಿನಗೆ ತಿಳಿದ ಹಾಗೆ ಪೂಜೆ ಮಾಡಿ ಸಂಜೆ ತಗೊಂಡೋಗಿ ಕೆರೆಗೆ ಬಿಡು ಮಗ, ದೇವರು ನಿನ್ನನ್ನು ಒಳ್ಳೇದು ಮಾಡುತ್ತಾರೆ ಅಂತ ಆವತ್ತು ನಮ್ಮ ಪಿಜ್ಜ ಹೇಳಿದ್ರಂತೆ. ನಾವು ಇವತ್ತು ಯಾಕೆ ಎಚ್ಚರ ಆಗಿದ್ದೇವೆ ಅಂತಂದರೆ, ಗಣಪತಿಯ ವಿಗ್ರಹವನ್ನು ನನ್ನ ಕುಟುಂಬದವನೇ ಮಾಡಿಕೊಡುವುದಿಲ್ಲ ಅಂತ ಹೇಳಿದರೂ ಕೂಡ ಮಣ್ಣಿನ ಮುದ್ದೆಯಾದರೂ ಸರಿ, ನೀನು ಶ್ರದ್ಧೆಯಿಂದ ಇಟ್ಟು ಪೂಜೆ ಮಾಡಿದರೆ ದೇವತಾನುಗ್ರಹ ಆಗ್ತದೆ ಅಂತ ಹೇಳಿದ ನನ್ನ ಪಿಜ್ಜ ಶ್ಯಾಮಾಚಾರ್ಯರ ಮಾತು ಇತಿಹಾಸದ ಪುಟದಲ್ಲಿ ಸೇರಿದ್ರೂ ಕೂಡ ಅದೇ ನಮಗೆ ಪ್ರೇರಣೆಯಾಗಿ ಇವತ್ತಿಗೂ ಕೂಡ ನಮ್ಮ ಮನೆಯ ಗಣೇಶ ವಿಗ್ರಹವನ್ನು ನಾವೇ ಮಾಡಿ ಪೂಜೆ ಮಾಡ್ತಾ ಬಂದಿದ್ದೇವೆ. ನಾನು ಇದನ್ನು ನಿಮ್ಮ ಮುಂದೆ ಹೇಳುವುದಕ್ಕೆ ಕಾರಣ ಏನು ಅಂತಂದರೆ, ನೀವು ಸಮುದಾಯದ ದೃಷ್ಟಿಯಿಂದ ನೋಡಿದಾಗ ನಮ್ಮ ಸಮಾಜದಲ್ಲಿ ಹಿಂದೆ ಎಂಥವರು ಆಗಿ ಹೋಗಿದ್ದಾರೆ ಅಂತ ನೆನಪು ಮಾಡಿಕೊಂಡ್ರೆ ಬಹುಶಃ ನಿಮಗೆ ರೋಮಾಂಚನ ಆಗಬಹುದು. ಅನೇಕರ ಕಥೆ ಇದೆ. ನಾನು ಒಂದು 2-3 ಮಂದಿಯ ನಿಮ್ಮ ಮುಂದೆ ಉದಾಹರಣೆ ಹೇಳುತ್ತೇನೆ. ಪಾಲ್ಕೆ ಬಾಬರಾಯಾಚಾರ್ಯ ಅಂತ ಇದ್ದರು. ದಯವಿಟ್ಟು ಈ ಕಡೆ ಗಮನಿಸಿ. ಪಾಲ್ಕೆ ಬಾಬರಾಯಾಚಾರ್ಯ ಅನ್ನುವ ಹೆಸರನ್ನು ಕೇಳಿದವರು ಎಷ್ಟು ಜನ ಇದ್ದೀರಿ? ಒಮ್ಮೆ ಕೈ ಎತ್ತುತ್ತೀರಾ? ಒಮ್ಮೆ. ಪಾಲ್ಕೆ ಬಾಬರಾಯಾಚಾರ್ಯ ಅನ್ನುವ ಹೆಸರನ್ನು ಕೇಳಿದವರು ಬೆರಳೆಣಿಕೆಯ ಮಂದಿ ಇದ್ದಾರೆ. ಈ ಕಡೆ ತುಂಬ ಕಡಿಮೆ ಇದ್ದೀರಿ. ಇನ್ನವರನ್ನು ನೋಡಿದವರು ಎಷ್ಟು ಜನ ಇದ್ದೀರಿ ಅಂತ ಕೇಳಿದರೆ ತುಂಬ ಕಡಿಮೆ ಹೆಸರು ಕೈ ಕೆತ್ತಬಹುದು ಏನೋ. ಆದರೆ ಪಾಲ್ಕೆ ಬಾಬರಾಯಾಚಾರ್ಯರ ವ್ಯಕ್ತಿತ್ವ ಎಂಥದ್ದು ಗೊತ್ತೇನು? ಅವರನ್ನು ವಿಶ್ವಕರ್ಮ ಸಮುದಾಯದ ದೇವಮಾನವ ಅಂತ ಕರೆದರು. ಯಾಕೆ ಕರೆದರು ಅಂತಂದರೆ, ಪಾಲ್ಕೆ ಬಾಬರಾಯಾಚಾರ್ಯರಿದ್ದದ್ದು ಮಂಗಳೂರಿನಲ್ಲಿ. ಆದರೆ ಸಮುದಾಯವನ್ನು ಸಂಘಟಿಸುವುದಕ್ಕೆ, ದೇವಸ್ಥಾನಕ್ಕೆ ಅವರು ಉಳಿಸುವುದಕ್ಕೆ ನಮ್ಮ ಪರಂಪರೆಗೆ ಕೊಡುಗೆ ಕೊಟ್ಟದ್ದು ಎಲ್ಲಿವರೆಗೆ ಅಂದರೆ ಉತ್ತರದ ಶಿರಸಂಗಿಯವರೆಗೆ. ಇವತ್ತಿಗೂ ಕೂಡ ಶಿರಸಂಗಿಯ ಜನ ಹೇಳ್ತಾರೆ, ಆವತ್ತು ವಿಶ್ವಕರ್ಮ ಸಮುದಾಯದ ದೇವಮಾನವ ಪಾಲ್ಕೆ ಬಾಬರಾಯಾಚಾರ್ಯರು ಮತ್ತೊಬ್ಬ ಕ್ರಾಂತಿಕಾರಿ ಪುರುಷ ಹರಿಶ್ಚಂದ್ರ ಮಾಸ್ಟರ್ ಜೊತೆಯಾಗಿ ಶಿರಸಂಗಿಗೆ ಹೋಗಿ ಬಂದಾಗ ಅಲ್ಲಿ ಅವರು ನೆಟ್ಟಂತಹ ತೆಂಗಿನ ಮರ ಇವತ್ತಿಗೂ ಫಲ ಕೊಡುತ್ತದೆ. ಜನ ಅತ್ಯಂತ ಕೃತಜ್ಞತೆಯಿಂದ ಅವರನ್ನು ನೆನಪಿಸಿಕೊಳ್ಳುತ್ತಾರೆ. ಅವರು ಯಾಕೆ ದೇವಮಾನವ ಆದರು ಅನ್ನುವಂತಂದ್ರೆ, ಪಾಲ್ಕೆ ಬಾಬರಾಯಾಚಾರ್ಯ 60ನೇ ವರ್ಷದ ಅಂದರೆ ಷಷ್ಠಬ್ದಿ ಪೂರ್ತಿಯ ಒಂದು ಅಭಿನಂದನ ಗ್ರಂಥದಲ್ಲಿ ಬಂಟ ಸಮುದಾಯದ ಒಬ್ಬರು ಧನ್ಯವಾದ ಬರೀತಾರೆ. ನಮ್ಮ ಸಮುದಾಯಕ್ಕೆ ಪಾಲ್ಕೆ ಬಾಬರಾಯಾಚಾರ್ಯರು ವಿಶೇಷವಾದ ಸಹಾಯವನ್ನು ನೀಡಿ ನಮ್ಮ ಸ್ವಾಭಿಮಾನವನ್ನು ಉಳಿಸಿಕೊಟ್ಟವರು ಅಂತ ಬಂಟ ಸಮುದಾಯದವರು ಪಾಲ್ಕೆ ಬಾಬರಾಯಾಚಾರ್ಯರಿಗೆ ಕೃತಜ್ಞತೆ ಹೇಳ್ತಾರೆ. ಅಂತಂದರೆ ನಮ್ಮ ಸಮುದಾಯದವರು ನಾಡಿನಲ್ಲಿ ಎಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನುವುದನ್ನು ಒಮ್ಮೆ ಯೋಚನೆ ಮಾಡಬೇಕು. ಇನ್ನು ಬಹಳ ಮಾರ್ಮಿಕವಾದ ಒಂದು ಸಂಗತಿ ಇದೆ. ಡಾಕ್ಟರ್ ಜಿ ಜ್ಞಾನಾನಂದರು ಅದನ್ನು ಬರೀತಾರೆ. ಬಾಬರಾಯಾಚಾರ್ಯರು ಒಂದು ದಿವಸ ದೇವಸ್ಥಾನಕ್ಕೆ ಹೊರಟು ನಿಂತಿದ್ದರಂತೆ. ಆವಾಗ ಯಾರೋ ಬಂದು ಹೇಳಿದ್ರಂತೆ, ಇಲ್ಲ ನಿಮ್ಮ ಬಗ್ಗೆ ಏನೋ ಸ್ವಲ್ಪ ಗೊಂದಲ ಇದೆ, ನಿಮಗೆ ತೊಂದರೆ ಆಗ್ಬೋದು, ನೀವು ದೇವಸ್ಥಾನಕ್ಕೆ ಹೋಗಬೇಡಿ ಅಂತ. ಬಾಬರಾಯಾಚಾರ್ಯರು ಕಾಳಿಕಾಂಬೆಯ ಫೋಟೋ ತೆಗೆದು ತೋರಿಸ್ತಾರೆ. ನೋಡು, ಇಲ್ಲಿ ಕಾಳಿಕಾಂಬೆಯ ಫೋಟೋ ನೋಡು, ಅವಳ ಕೈಯಲ್ಲಿ ಖಡ್ಗ ಇದೆ, ಅವಳು ಮಾಡುವ ಕೆಲಸವು ನೀನು ಯಾರೋ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ನೋಡಿಕೊಳ್ಳುವುದಕ್ಕೆ ಅವಳಿದ್ದಾಳೆ ಅಂತ ಅವರು ದೇವಸ್ಥಾನಕ್ಕೆ ಹೋಗ್ತಾರೆ. ಎಲ್ಲ ಕಾರ್ಯಕ್ರಮ ಮುಗೀತು. ಬೆಳಗಾಗುವಾಗ ಯಾರು ಷಡ್ಯಂತ ಮಾಡಿದ್ರೋ ಅವರೇ ಬಂದ್ರಂತೆ. ಬಾಬರಾಯಾಚಾರ್ಯರು ದೇವರ ಮುಂಭಾಗದಲ್ಲಿ ಪ್ರಸಾದ ಇಟ್ಕೊಂಡು ಹೇಳ್ತಾರೆ,
ನಿನಗೆ ನಿನ್ನ ಸಂತಾನಕ್ಕೆ ದೀರ್ಘ ಆಯುಷ್ಯ ಆರೋಗ್ಯವನ್ನು ದೇವರು ಅನುಗ್ರಹ ಮಾಡಲಿ, ನಿನ್ನ ಬದುಕು ಸಂತಸದಿಂದ ತುಂಬಿರಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿ ಪ್ರಸಾದ ಕೊಡ್ತಾರೆ. ನೀವು ಯೋಚನೆ ಮಾಡಿ, ತನ್ನನ್ನು ಅಳಿಸುವುದಕ್ಕೆ ಹೊರಟ ವ್ಯಕ್ತಿಗೆ ಅವನನ್ನು ಕುಟುಂಬವನ್ನು ಉಳಿಸಿಕೊಡು ಅಂತ ದೇವರಲ್ಲಿ ಪ್ರಾರ್ಥಿಸಿ ಪ್ರಸಾದ ಕೊಡಬಲ್ಲಂತಹ ಹೃದಯ ಶ್ರೀಮಂತರನ್ನು ಪಡೆದ ಸಮುದಾಯ ನಮ್ಮದ್ದು ಮಾತ್ರ ಅಲ್ಲ. ಇವತ್ತಿಗೆ ಸಾರ್ಥ ಷೋಡಶ ಸಂಸ್ಕಾರ ರತ್ನಮಾಲ ಅಂತ ನಮ್ಮಲ್ಲಿ ಪೌರೋಹಿತ್ಯ ನಡೆಸುವ ಹೆಚ್ಚಿನ ಪುರೋಹಿತರು ಅದನ್ನೇ ಅಧ್ಯಯನ ಮಾಡಿ ಪೌರೋಹಿತ್ಯ ಮಾಡುವಂಥವರು. ಆ ಪುಸ್ತಕವನ್ನು ಪ್ರಕಟಿಸಿದ ದೊಡ್ಡ ಕೃತಜ್ಞತೆ ನಾವು ಸಲ್ಲಿಸುವುದಾದರೆ ಪಲ್ಕೆ ಬಾಬರಾಯಾಚಾರ್ಯರಿಗೆ ಸಲ್ಲಿಸಬೇಕು. ಅದರ ಮುಂದೆ ಇನ್ನೊಂದು ಘಟನೆ ನಡೆದಿತ್ತು. ಅವರ ಮಗನಿಗೆ ಅಪಘಾತ ಆಗಿತ್ತು. ಅವರಿಗೆ ಫೋನ್ ಬಂದಿದೆ, ನಿಮ್ಮ ಮಗನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ. ಅದೇ ಹೊತ್ತಲ್ಲಿ ಕುಂಬ್ಳೆ ಸುಂದರ್ರಾವ್ ಮತ್ತು ಕೆ ಗೋವಿಂದ ಭಟ್ ಅನ್ನುವ ಇಬ್ಬರು ಕಲಾವಿದರು ಅವರ ಅಂಗಡಿಗೆ ಹೋಗ್ತಾರೆ. ನಾವೊಂದು ಸಹಾಯಾರ್ಥ ಯಕ್ಷಗಾನ ಮಾಡ್ತಾ ಇದ್ದೇವೆ ಅಂತ ಗೋವಿಂದ ಭಟ್ರಿಗೆ ಸಹಾಯಾರ್ಥ. ಈ ಪುಣ್ಯಾತ್ಮ ಬಾಬರಾಯಾಚಾರ್ಯರು ಅವರನ್ನು ಕರೆದು ಕೂರಿಸಿ, ನೀವೇನಾಗಿದೆ, ಯಾಕೆ ಬಂದಿದ್ದೀರಿ, ಏನು ಅಂತ ಕೇಳಿ ಅವರಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿ ಮತ್ತೆ ತನ್ನ ಮಗನನ್ನು ನೋಡುವುದಕ್ಕೆ ಹೋಗುತ್ತಾರೆ. ಪಾಲ್ಕೆ ಬಾಬರಾಯಾಚಾರ್ಯರು ದೇವಮಾನವ ಆದದ್ದು ಯಾಕೆ ಅಂದರೆ, ತನ್ನ ಸುಖವನ್ನು ಮರೆತು ಸಮುದಾಯದ ಹಿತಕ್ಕಾಗಿ, ನಾಡಿನ ಎಲ್ಲರ ಹಿತಕ್ಕಾಗಿ ತನ್ನ ಬದುಕಿನ ಸರ್ವಸ್ವವನ್ನು ತ್ಯಾಗ ಮಾಡಿದ ಒಬ್ಬ ಧೀಮಂತ ನಾಯಕ ಪಾಲ್ಕೆ ಬಾಬರಾಯಾಚಾರ್ಯರು. ನಾನು ಒಂದು ನೆನಪಿಟ್ಕೊಳ್ಳಿ, ನಿಮಗೆ ಎಲ್ಲಿ ಅವರ ಬಗ್ಗೆ ಕತೆ ಹೇಳಲಿಕ್ಕೆ ಬಾರದಿದ್ರೂ ಚಿಂತಿಲ್ಲ. ನೀವು ಹೋಗಿ ಅನ್ಯ ಸಮುದಾಯದ ಮುಂದೆ ಅಥವಾ ನಮ್ಮ ಸಮುದಾಯದಲ್ಲಿ ಮಾತಾಡ್ತೀರಾದರೆ, ನಮ್ಮ ಸಮುದಾಯದಲ್ಲಿ ಪಾಲ್ಕೆ ಬಾಬರಾಯಾಚಾರ್ಯರಂತ ಪುಣ್ಯಾತ್ಮರಿದ್ದಾರೆ ಅಂತ ನೀವು ಒಂದು ಮಾತು ಹೇಳಿದರೆ ದೇವರು ಪೂರ್ಣ ನಿಮ್ಮನ್ನು ಒಳ್ಳೆ ಅನುಗ್ರಹ ಮಾಡ್ತಾರೆ. ಆದ್ದರಿಂದ ಅಂಥವ್ರು ನೆನಪಿಟ್ಟುಕೊಳ್ಳಬೇಕು. ಇನ್ನೊಬ್ಬರು ಹರಿಶ್ಚಂದ್ರ ಮಾಸ್ಟ್ರು, ಅವರು ಶಿಕ್ಷಕರಾಗಿದ್ದರು, ರಾಜಕೀಯವಾಗಿ ತೊಡಗಿಸಿಕೊಂಡಿದ್ರು, ವಿಶ್ವಕರ್ಮ ಬ್ಯಾಂಕನ್ನು ಕಟ್ಟಿದಂತಹ ಪುಣ್ಯಾತ್ಮ. ಅವರ ಬಗ್ಗೆ ಒಂದು ಕಾಲ್ಪನಿಕ ಕಥೆ ಇದೆ, ನಾನು ತುಂಬ ಸಭೆಗಳಲ್ಲಿ ಹೇಳಿದ್ದೇನೆ, ಬಹಳ ಚೆನ್ನಾಗಿದೆ. ನಮ್ಮಲ್ಲಿ ಜೀವಣ್ಣ ಮಸಳಿ ಅಂತ ಒಬ್ಬರು ಸಾಹಿತಿಗಳಿದ್ದರು. ಅವರ ಮಗನೇ ಶಿವಾತ್ಮಾನಂದ ಸರಸ್ವತಿ ಅಂತ ಸನ್ಯಾಸವನ್ನು ತಗೊಂಡಿದ್ದಾರೆ. ಅವನ್ನು ರಾಷ್ಟ್ರಸಂತ ಅಂತ ಹೇಳಿ ಅವರಿಗೆ ಗೌರವ ಸಿಕ್ಕಿದೆ. ಈ ಜೀವಣ್ಣ ಮಸಳಿಯವರು ಏನು ಮಾಡ್ತಾರೆ ಅಂದರೆ, ಅವರ ಬದುಕಿನ ಕಥೆಯಲ್ಲಿ ಹೇಳ್ತಾ ಒಂದು ಸನ್ನಿವೇಶವನ್ನು ವಿವರ ಮಾಡ್ತಾರೆ. ನಾನೇನು ಬರೀಬೇಕು ಅಂತ ಕೂತೆ, ನನ್ನ ಭಾವನೆಗಳು ಸ್ಪಂದಿಸಲಿಲ್ಲ. ಆ ಕಾರಣಕ್ಕಾಗಿ ನಾನು ಮಲಗಿದಾಗ ನನಗೆ ಕನಸು ಬಿತ್ತು ಅಂತ ಅವರು ಕತೆ ಆರಂಭ ಮಾಡ್ತಾರೆ. ಅವರಿಗೆ ಬಿದ್ದ ಕನಸು ಏನು ಅಂತಂದರೆ, ಕನಸು ಬೀಳ್ತದೆ ಅವರಿಗೆ, ಬೆಳದಿಂಗಳು. ಅವರು ನಡ್ಕೊಂಡು ಸೀದಾ ಬಂದು ಮಂಗಳೂರಿನ ಕಾಳಿಕಾಂಬ ದೇವಸ್ಥಾನದವರೆಗೆ ಬರ್ತಾರೆ. ಕಾಳಿಕಾಂಬ ದೇವಸ್ಥಾನದ ಮುಂಭಾಗದಲ್ಲಿ ಬಂದು ದೇವಿಯನ್ನು ಪ್ರಶ್ನೆ ಮಾಡಿದ್ರಂತೆ. ಅಮ್ಮ, ಈ ಜಾಗದಲ್ಲಿ ಸಮಾಜಕ್ಕೆ, ದೇವಸ್ಥಾನಕ್ಕೆ ತುಂಬ ಎಲ್ಲ ಸಹಾಯ ಮಾಡಿದಂಥ ಪುಣ್ಯಾತ್ಮರಿದ್ದಾರಂತೆ, ಈ ಕಾಲದಲ್ಲಿ ಯಾರಾದರೂ ಇದ್ದಾರಾ ಅಂತ ಕೇಳಿದ್ರಂತೆ. ಆಗ ದೇವಿ ಹೇಳಿದ್ದಾಳಂತೆ, ಇದ್ದಾರೆ. ಯಾರವರು ಅಂತ ಕೇಳಿದಾಗ ದೇವಿ ಹೇಳಿದ್ಲಂತೆ, ಅವನ ಹೆಸರು ಹರಿಶ್ಚಂದ್ರ ಅಂತ. ಆಗ ನನಗೆ ನೋಡ್ಬೇಕಲ್ಲ ಅಂದರು. ನೀನು ನನ್ನ ದಾರಿ ತೋರಿಸು ಅಂದಾಗ ಗರ್ಭಗುಡಿಯಲ್ಲಿ ಕುಳಿತ ತಾಯಿ ಇವರನ್ನು ಕರ್ಕೊಂಡು ಹೊರಡ್ತಾಳೆ. ಹೋಗಿ ಒಂದು ಓಣಿಯಲ್ಲಿ ಕರ್ಕೊಂಡೋಗಿ ಒಂದು ಸಣ್ಣ ಮನೆಯಲ್ಲಿ ಬಿಳಿಯ ಜುಬ್ಬ ಮತ್ತು ಪಂಚೆ ಧರಿಸಿದ ನೀಳವಾದ ತಲೆಗೂದಲುಳ್ಳಂತಹ ಒಬ್ಬ ಸಾಮಾನ್ಯ ದೇಹದ ವ್ಯಕ್ತಿಯನ್ನ ತೋರಿಸಿ ಹೇಳುತ್ತಾಳಂತೆ, ನೋಡು ಅವನೇ ಹರಿಶ್ಚಂದ್ರ ಅಂತ ಹೇಳಿ ಅಲ್ಲಿಂದ ದೇವಿ ಮಾಯವಾದಳು ಅಂತ ಅವರು ಬರೀತಾರೆ. ಅವರ ಕಾಲ್ಪನಿಕ ಕಥೆ ಇರಬಹುದು, ಆದರೆ ನಮ್ಮ ಸಮುದಾಯಕ್ಕೆ ದೇವರು ವರವಾಗಿ ಕೊಟ್ಟಂತಹ ದಿವ್ಯ ಚೇತನ ಹರಿಶ್ಚಂದ್ರ ಮಾಸ್ಟ್ರು ಅನ್ನುವುದನ್ನು ನಾವು ಮರೆಯುವ ಹಾಗಿಲ್ಲ. ಇನ್ನು ನೀವು ಎಷ್ಟು ಜನರ ಕಥೆ ಕೇಳ್ತೀರಿ? ಪಾಲ್ಕೆ ಬಾಬರಾಯಾಚಾರ್ಯ ಆಯಿತು, ಹರಿಶ್ಚಂದ್ರ ಮಾಸ್ಟರ್ ಆಯಿತು, ಕಾಬಾ ಆಚಾರ್ಯರಾಯಿತು, ಇನ್ನಂಜೆ ಶ್ರೀಧರಾಚಾರ್ಯರಾಯಿತು, ನಾಭಾ ಚಂದ್ರಶೇಖರಾಚಾರ್ಯರಾಯಿತು. ಎಷ್ಟು ಜನ ಬೇಕು ನಮ್ಮ ಸಮುದಾಯದಲ್ಲಿ ಆಗಿ ಹೋದವರು. ನಾವು ಹೇಳ್ತಾ ಇರೋದು, ಇಂತಹ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಮ್ಮ ಹೆಗಲು ನಾವು ತಟ್ಟಿಕೊಳ್ಳುವುದರ ಜೊತೆಗೆ ನಮ್ಮ ಪರಂಪರೆಯಲ್ಲಿ ಆಗಿ ಹೋದ ಪುಣ್ಯಾತ್ಮರ ಬಗೆಗೆ ಯೋಚನೆ ಮಾಡಿದ್ರೆ, ನಮ್ಮ ಮಕ್ಕಳಿಗೆ ಅದನ್ನು ತಿಳಿ ಹೇಳಿದರೆ ಆ ಮೂಲಕ ಪರಂಪರೆ ಸದಾ ಜಾಗೃತವಾಗಿರುತ್ತದೆ. ಹೆಚ್ಚು ಬೇಡ, ಇಲ್ಲೇ ಪಕ್ಕದ ಕಾರ್ಕಳ ಅರ್ಕಶಾಲಿ ಭುಜಂಗಾಚಾರ್ಯರು ಪ್ರತಿಷ್ಠೆ ಮಾಡಿದ ಕಾಳಿಕಾಂಬಾ ದೇವಿಯ ದಿವ್ಯ ಸನ್ನಿಧಾನ ಎಂತೆಂಥ ಮಹೋನ್ನತ ಕಾರ್ಯಗಳನ್ನು ನಡೆಸಿದೆ. ಇದೇ ಕಾರ್ಕಳದ ಸದಾಶಿವಾಚಾರ್ಯರು ಅವಳನ್ನು ಕಾರ್ಕಳದ ಕರ್ಣ ಅಂತ ಜನ ಕರೆದರು. ಯಾಕೆ ಕರೆದರು ಅಂತಂದರೆ ಅವರದ್ದು ದುಡ್ಡು ಉಂಟು ಅನ್ನುವ ಕಾರಣಕ್ಕಾಗಿ ಅಲ್ಲ. ಅವರು ಮಾಡಿದ ಎಷ್ಟೋ ಸಮಾಜ ಸೇವೆಯ ಕಾರ್ಯಗಳು ಸ್ವತಃ ಅವರ ಮಕ್ಕಳಿಗೇ ತಿಳಿದಿರಲಿಲ್ಲ. ಅಷ್ಟು ರಹಸ್ಯವಾಗಿ ಸಮಾಜಕ್ಕೆ ಸೇವೆ ಮಾಡಿದಂತಹ ಒಬ್ಬ ಧೀಮಂತ ನಾಯಕ ಕಾರ್ಕಳದ ಸದಾಶಿವಾಚಾರ್ಯರು. ಎಂತೆಂಥ ಪುಣ್ಯಾತ್ಮರಾಗಿ ಹೋಗಿದ್ದಾರೆ ಗೊತ್ತಾ. ಅವರಿಗೆ ಹೆಸರು ಬೇಕಿರಲಿಲ್ಲ. ಎಲ್ಲಿವರೆಗೆ ಅಂದರೆ, ಸದಾಶಿವಾಚಾರ್ಯ ಒಂದು ದೊಡ್ಡ ಸಹಾಯ ಮಾಡ್ತಾರೆ ಒಂದು ಮಠಕ್ಕೆ. ವೇದಿಕೆಯಿಂದ ಗುರುಗಳ ಆಶೀರ್ವಚನ ಮಾಡಬೇಕಿದ್ರೆ
ನಮ್ಮ ಸಮಾಜದಲ್ಲಿ ದೊಡ್ಡ ದೊಡ್ಡ ದಾನಿಗಳು ಸಹಾಯ ಮಾಡಿದ್ದಾರೆ ಅಂತ ಸದಾಶಿವಾಚಾರ್ಯರನ್ನು ನೋಡಿದ್ರಂತೆ. ಸದಾಶಿವಾಚಾರ್ಯರನ್ನು ಗುರುಗಳು ನೋಡುವಾಗ ಬಾಕಿ ಜನ ನನ್ನನ್ನು ನೋಡ್ತಾರೆ ಅಂತ ಗೊತ್ತಾದ ಸದಾಶಿವಾಚಾರ್ಯರು ಅವರು ಹಿಂತಿರುಗಿ ನೋಡ್ತಾರಂತೆ, ನನ್ನನ್ನೆಲ್ಲ ಬೇರೆ ಯಾರನ್ನು ನೋಡ್ತಾರೆ ಅಂತ ಅಂದ್ಕೊಳ್ಳಿ ಅಂತ. ಯೋಚನೆ ಮಾಡಿ, ಒಂದು ಸಂಘಕ್ಕೆ ಒಂದು ಟ್ಯೂಬ್ಲೈಟ್ ಕೊಟ್ಟು, ಈ ಟ್ಯೂಬ್ಲೈಟ್ ಕೊಟ್ಟದ್ದು ನಾನು ಅಂತ ಎದುರುಗಡೆ ಬೋರ್ಡ್ ಹಾಕಿ, ಆ ಟ್ಯೂಬ್ಲೈಟ್ನ ಬೆಳಕೇ ಹೊರಗೆ ಬಾರದಷ್ಟು ಬೋರ್ಡ್ ಹಾಕುವ ಜನ ಒಂದು ಕಡೆಯಲ್ಲಾದರೆ, ಇನ್ನೊಂದು ಕಡೆಯಲ್ಲಿ ತಾನು ಸಮಾಜಕ್ಕೆ ಪೂರ್ತಿ ಬೆಳಕಾಗಿ ತಾನೆಲ್ಲೂ ಕಾಣಿಸಿಕೊಳ್ಳದಂತೆ ಬದುಕಿದ ಅನೇಕ ಧೀಮಂತರು ಈ ಸಮಾಜದಲ್ಲಿ ಆಗಿ ಹೋಗಿದ್ದಾರೆ. ಹಾಗಾಗಿ ನಮ್ಮ ಧಾರ್ಮಿಕ ಆಚರಣೆಗಳು, ಪೂಜೆ ಪುರಸ್ಕಾರಗಳು ಈ ಪರಂಪರೆಯ ಜ್ಞಾನವನ್ನು ಮಕ್ಕಳಲ್ಲಿ ಉದ್ದೀಪನಗೊಳಿಸುವುದಕ್ಕೆ ಕಾರಣ ಆಗಬೇಕು ಅನ್ನೋದು ಮೊದಲನೇ ವಿಷಯ. ಇನ್ನು ಸಂಘ ಸಂಸ್ಥೆಗಳಿಗೆ ಬಂದರೆ, ಈಗಷ್ಟೇ ಕೇಳುವಾಗ ಮಾತಾಡ್ತಿದ್ರು, ನಮಗೆ ನಿಂತುಕೊಳ್ಳಿಕ್ಕೆ ನೆಲೆ ಇಲ್ಲ, ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ಲಿಕ್ಕೆ ಹೊರಟಿದ್ದೀರಿ, ಏನು ಕತೆ ಅಂತ. ಸರಿ, ಅಭಿಪ್ರಾಯ ತಪ್ಪು ಅಂತಲ್ಲ, ತನಗೆ ನಿಲ್ಲುವುದಕ್ಕೆ ಜಾಗ ಇಲ್ಲದ ಮೇಲೆ ಇನ್ನೊಬ್ಬನನ್ನು ಆಶ್ರಯಿಸುವುದು ಹೇಗೆ, ಸರಿಯೇ. ಆದರೂ ಕೂಡ ಆವತ್ತು ನಮಗೆ ನೆಲೆ ಇಲ್ಲದಿದ್ದರೂ ತೊಂದರೆ ಇಲ್ಲ, ನಮ್ಮ ಹೃದಯ ಶ್ರೀಮಂತಿಕೆಯ ಬಲ ಉಂಟು ಅನ್ನುವ ಕಾರಣಕ್ಕೆ ಇಬ್ಬರು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಲಿಕ್ಕೆ ಶುರು ಮಾಡಿ ಇವತ್ತು 60 ಮಕ್ಕಳಿಗೂ ಮಿಕ್ಕಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೊಡ್ತೀರಲ್ಲ, ಇದು ಇಚ್ಛಾಶಕ್ತಿಯ ಫಲ ಅಂತ ಹೇಳೋದು. ಮನುಷ್ಯನಿಗೆ ಇಚ್ಛಾಶಕ್ತಿ ಬೇಕು ಅಂತ ಹೇಳೋದು ಈ ಕಾರಣಕ್ಕೆ. ಇನ್ನೊಂದು ಈ ಸಂಸ್ಥೆಯ ದೊಡ್ಡ ಯೋಗ್ಯತೆ ಯಾವುದು ಅಂತಂದರೆ, 1ನೇ ಕ್ಲಾಸಿನಲ್ಲಿ ಓದುವ ಮಗುವಿನಿಂದ ಹಿಡಿದು ಮಾಸ್ಟರ್ ಡಿಗ್ರಿ ಮಾಡುವ ತನಕ ಅಷ್ಟೂ ಜನಕ್ಕೆ ಸ್ಕಾಲರ್ಶಿಪ್ ಕೊಡ್ತಾರೆ. ಯಾಕೆ ಅಂತ ಕೇಳಿದರೆ, ಮಕ್ಕಳು ಸಮಾಜಾಭಿಮುಖಿಗಳಾಗಬೇಕು, ನಮ್ಮನ್ನು ಒಬ್ಬರು ಕೇಳುವವರಿದ್ದಾರೆ ಅನ್ನುವ ಧೈರ್ಯ ಮಕ್ಕಳನ್ನು ಆವರಿಸಿಕೊಳ್ಳಬೇಕು ಅನ್ನುವ ಕಾರಣಕ್ಕೆ. ಅಲ್ಲಿಂದ ಮುಂದಕ್ಕೆ ಆಪದ್ಧನವಾಗಿ ಒಂದು ಮನೆಯಲ್ಲಿ ಮರಣ ಹೊಂದಿತಾದರೆ ತತ್ಕಾಲದ ಧೈರ್ಯಕ್ಕಾಗಿ ಈ ಸಂಘ ಬೆಂಬಲವಾಗಿ ನಿಂತದ್ದು ಇವತ್ತು ಇತಿಹಾಸದ ಪುಟದಲ್ಲಿ ದಾಖಲಾಗುತ್ತದೆ. ಮಾತ್ರ ಅಲ್ಲ, ಮಾಡಿದ ಸಮಾಜಮುಖಿ ಕಾರ್ಯಗಳು. ಇಲ್ಲಿ ಒಂದಷ್ಟು ಜನ ಹುಡುಗರಿದ್ದಾರೆ, ಕೇವಲ ಸಂಘದ ಕೆಲಸ ಮಾತ್ರ ಮಾಡಲಿಲ್ಲ, ಸಾರ್ವಜನಿಕವಾಗಿ ಸಾಮಾಜಿಕ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ. ಇದೆಲ್ಲ ಸಾಧ್ಯವಾದದ್ದು ಯಾವಾಗ ಅಂತಂದರೆ ನಮ್ಮ ಹೃದಯ ತೆರೆದುಕೊಂಡಾಗ. ಇದೇ ಕಾರ್ಯಕ್ರಮದಲ್ಲಿರುವ ಹಿರಿಯರು ಈಗ ಒಂದು ಮಾತು ಹೇಳಿದರು, ಬಹುಶಃ ಆಚೆ ಈಚೆಲ್ಲ ಸಂಘಗಳಿದ್ದಾವೆ, ನನಗಿದು ಹೋಗ್ತಾ ಇರುವ ದಾರಿ ನೋಡಿದ್ರೆ ಎಲ್ಲ ಸಂಘಗಳನ್ನು ಮೀರಿ ಈ ಸಂಘಟನೆ ನಿಲ್ತದೆ ಅಂತ ನನಗನ್ನಿಸ್ತದೆ ಅಂತ ಒಂದು ಒಳ್ಳೆಯ ಮಾತನ್ನು ಅವರು ಆಡಿದ್ದಾರೆ. ನನಗೆ ಸಂತೋಷ ಅನ್ನಿಸಿದ್ದು ಯಾಕೆ ಅಂದರೆ, ಅವರ ಮಾತುಗಳು ಯಾರನ್ನು ಮೆಚ್ಚಿಸಲಿಕ್ಕೆ ಆಡುವ ಮಾತಲ್ಲ, ಅವರ ಸುದೀರ್ಘವಾದ ಜೀವನದ ಅನುಭವದಲ್ಲಿ ಅವರು ಕಂಡ ಸತ್ಯವನ್ನು ನಮ್ಮ ಮುಂದೆ ಆಡ್ತಾರೆ. ಆದ್ದರಿಂದ ಅಂಥವರ ಆಶೀರ್ವಾದ ಇದೆ. ಹಾಗಿದ್ರೆ ಇದು ಅರ್ಥ ಆಗಬೇಕಾದದ್ದು ಯಾರಿಗೆ ಅಂತಂದರೆ, ಹೀಗೆ ಹೊತ್ತಿಗಾಗುವ ನಾವು ಬಂದು ಹೋಗ್ತೇವಲ್ಲ, ನಮಗೆ ನಿಮಗೆಲ್ಲ ಅರ್ಥ ಆಗಬೇಕು. ಏನು ಅಂತಂದರೆ, ಮೊದಲನೇದು, ಇಲ್ಲಿ ಅನೇಕರು ನಾವು ಸೇರ್ತೇವೆ, ನಮ್ಮ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಇದೆ ಅನ್ನೋ ಕಾರಣಕ್ಕೆ ಬರ್ತೇವೆ, ಇಲ್ಲ ಮಕ್ಕಳಿಗೆ ಸನ್ಮಾನ ಇದೆ ಅಂತ ನಾವು ಬರ್ತೇವೆ, ಸಂತೋಷ ಪಡ್ತೇವೆ, ಸಂತೋಷ ಪಡಬೇಕು ಕೂಡ. ಆದರೆ ಇದನ್ನು ಸಂಘಟಿಸಬೇಕಿದ್ರೆ ಈ ಜವಾಬ್ದಾರಿ ಹೊತ್ತವರು ಏನು ಮಾಡ್ತಾರೆ ಅಂದರೆ, ದಾನಿಗಳ ಮುಂದೆ ಕೈ ಚಾಚುತ್ತಾರೆ. ದಾನಿಗಳ ಮುಂದೆ ಕೈ ಚಾಚ್ತಾರೆ. ಕೈ ಚಾಚುವುದು ಯಾಕೆ ಅಂದರೆ, ದೇವರು ನಡೆಸಿ ಈ ಸಂಘದಲ್ಲಿ ದುಡಿಯುವ ಯಾರಿಗೂ ಕೂಡ ವೈಯಕ್ತಿಕವಾದ ಬದುಕನ್ನು ನಡೆಸುವುದಕ್ಕೆ, ಊಟಕ್ಕೆ ದೇವರು ಕಷ್ಟ ಕೊಡಲಿಲ್ಲ. ಅವರವರಿಗೆ ಉದ್ಯೋಗ ಇದೆ, ಅವರವರು ದುಡಿತಾರೆ, ಸಂಪಾದನೆ ಮಾಡ್ತಾರೆ, ಸಾಂಸಾರಿಕ ಜೀವನ ನಡೆಸ್ತಾರೆ. ಹಾಗಿದ್ರೆ ಸಮಾಜದ ಮುಂದೆ ಕೈ ಚಾಚಿದ್ದು ಯಾಕೆ ಅಂದರೆ, ನಮ್ಮಲ್ಲಿದ್ದದ್ದನ್ನು ಏನೋ ನಾವು ಸ್ವಲ್ಪ ಕೊಡಬಹುದು, ಅದು ನಮ್ಮ ಸಮುದಾಯವನ್ನು ಕಟ್ಟುವುದಕ್ಕೆ ನಮ್ಮ ಹತ್ರ ಸಾಧ್ಯ ಆಗ್ತಾ ಇಲ್ಲ. ನೀವೆಲ್ಲ ಜೊತೆಯಾದರೆ ಒಂದು ಸುಂದರ ಸಮಾಜದ ನಿರ್ಮಾಣದ ಸಂಕಲ್ಪದೊಂದಿಗೆ ಹೊರಟಿದ್ದೇವೆ, ನೀವೆಲ್ಲ ಅದನ್ನು ಕೊಟ್ಟು ನಮ್ಮನ್ನು ಬೆಳೆಸಬೇಕು ಅನ್ನುವ ನಮ್ರ ಕೇಳಿಕೆಯೊಂದಿಗೆ ಇವರು ಸಮಾಜದ ಮುಂದೆ ಇಳಿದದ್ದು ಯಾರಿಗೆ ಅಂತ ಕೇಳಿದರೆ, ಅವರ ಮನೆಗೆ, ಅವರ ಕುಟುಂಬಕ್ಕಲ್ಲ, ಈ ಸಮುದಾಯಕ್ಕೆ ಸೇರಿದ ನಿಮ್ಮ ಮನೆಯ ಎಲ್ಲ ಮಕ್ಕಳು ನಾಳೆ ನಾಡಿನ ಪ್ರಬುದ್ಧ ಪ್ರಜೆಗಳಾಗಿ ಬೆಳೆಯಬೇಕು ಅನ್ನುವ ದೊಡ್ಡ ಕನಸಿನೊಂದಿಗೆ ಈ ಸಂಘ ಸಮಾಜದ ಮುಂದೆ ಬಂದಿದೆ. ಹಾಗಿದ್ರೆ ನಾವು ಮಾಡಬೇಕಾದ ಏನು ಅಂತಂದರೆ, ಅದಕ್ಕೆ ನಾವು ಕೃತಜ್ಞರಾಗಿ ಬದುಕಬೇಕಷ್ಟೇ. ಅವರು ನಮ್ಮ ಮಕ್ಕಳ ಬೆಳವಣಿಗೆಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ, ನಾವು ಜೊತೆಯಾಗೋಣ. ನಾಳೆ ಇನ್ಯಾರದ್ದೋ ಮಕ್ಕಳು ವೇದಿಕೆಯ ಮೇಲೆ ಬರ್ತಾರೆ, ನಾವು ಬೆಂಬಲಿಸೋಣ. ನನಗಿವತ್ತು ಖುಷಿಯಾದ್ದು, ಕಾರ್ಯಕ್ರಮ ನಿರೂಪಣೆ ಮಾಡಲಿಕ್ಕೆ ಒಬ್ಬ ಹುಡುಗ ಬಂದು ನಿಂತಿದ್ದಾನೆ ಇಲ್ಲಿ. ಆವತ್ತು ಯಾರೋ ಮಾಡ್ತಿದ್ರು, ಆ ಬಳಿಕ ಹರ್ಷವರ್ಧನ್ ಮಾತಾಡ್ತಾರೆ. ಇವತ್ತು ಇನ್ನೊಬ್ಬ ಹುಡುಗ ಬಂದು ನಿಂತಿದ್ದಾನೆ, ನಾಳೆ ಅವನು ಬೆಳೆದು ದೊಡ್ಡವನಾದಾಗ ಅವನಿಗಿಂತ ಸಣ್ಣವನು ಅವ ಈ ಜಾಗದಲ್ಲಿ ತಂದು ನಿಲ್ಲಿಸ್ತಾನೆ, ನಿಲ್ಲಿಸಬೇಕು ಕೂಡ. ಆಗ ಯಾರೂ ಸಂಭ್ರಮಿಸುವುದಿಲ್ಲ. ಕೇಳಿ, ಇವತ್ತು ಇಲ್ಲಿ ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇರುವ ಹುಡುಗನ ಮನೆಯವರನ್ನ ಹೋಗಿ ಕೇಳಿ, ನಿಮ್ಗೆ ಏನನ್ನಿಸ್ತು ಅಂತ.
ಬಹಳ ಸಂಭ್ರಮಿಸ್ತಾರೆ. ಯಾಕೆ ಅಂದರೆ 100 ಮಂದಿಯ ಮುಂದೆ ನನ್ನ ಮಗ ಮಾತಾಡ್ತಾನೆ ಅನ್ನುವ ಸಂತೋಷ ಅವನ ಮನೆ ಮಂದಿಗೆ ಇರುತ್ತದೆ. ಆ ಸಂತೋಷವನ್ನು ಕೇವಲ ಅವರಿಗಲ್ಲ, ನಿಮ್ಮ ಮನೆಯ ಎಲ್ಲ ಮಕ್ಕಳಿಗೆ ಕೊಡುವುದಕ್ಕೆ ನೀವು ಸಿದ್ಧರಿದ್ದೀರಿ ಅನ್ನುವುದಾದರೆ ಈ ಸಂಘವನ್ನು ನೀವು ಬೆಂಬಲಿಸಬೇಕು. ಹಾಗಾಗಿ ಪರಸ್ಪರ ಒಬ್ಬರನ್ನೊಬ್ಬರು ಗೌರವಿಸುವುದರ ಮೂಲಕ, ಪ್ರೀತಿಸುವುದರ ಮೂಲಕ ಸಂಘದ ಸಂಘಟನೆ ಸಾಧ್ಯವಾಗುತ್ತದೆ. ನಾನು ಮುಕ್ತಾಯದ ಮಾತು ಹೇಳಿಬಿಡುತ್ತೇನೆ. ಸಂಘ ಕಟ್ಟುವುದು ಸುಲಭದ ಕೆಲಸ ಅಲ್ಲ. ನಾನು ಹೇಳುವ ಉದಾಹರಣೆಗಳು ಪುಸ್ತಕದ ಕಥೆ ಅಲ್ಲ, ಜ್ವಲಂತ ನಿದರ್ಶನ. ಕಡ್ಪಾಡಿಯಲ್ಲಿ ಶ್ರೀಧರ ಶರ್ಮಾ ಅಂತಿದ್ದಾರೆ. ಅವರ ಮೂಲ ಊರು ನೆಲ್ಲಿಕಾರು. ಅಲ್ಲಿ ಒಂದು ಸಂಘ ಕಟ್ಟಬೇಕು ಅಂತ ಯೋಚನೆ ಮಾಡುತ್ತಾರೆ. ಅದಕ್ಕಿಟ್ಟ ಮೊದಲ ಹೆಜ್ಜೆ ಪ್ರತಿ ಸಂಕ್ರಮಣದ ದಿವಸ ಮನೆ ಮನೆಯಲ್ಲಿ ಹೋಗಿ ಭಜನೆ ಮಾಡುವುದು ಅಂತ. ಭಜನೆಗೆ ಬೇರೆ ಸಿದ್ಧತೆ ಏನಿಲ್ಲ. ಅವನ ಮನೆಯಲ್ಲಿ ಒಂದು ಕಾಲ್ದೀಪ ಹಚ್ಚಿಡಬೇಕು, ಮನೆಯ ದೇವರಿಗೊಂದು ಪಂಚಕಜ್ಜಾಯ ಹಣ್ಣುಕಾಯಿ, ಇಷ್ಟೇ, ಬೇರೆ ಏನು ಕೊಡ್ಲಿಕ್ಕಿಲ್ಲ. ಅವನು ಭಜನೆಗೆ ಬಂದವರೆಲ್ಲ ತಿಂಗಳಿಗೆ 5 ರೂಪಾಯಿಯ ಹಾಗೆ ಕಾಣಿಕೆ ಸಂಗ್ರಹ ಮಾಡೋದು, ಇಷ್ಟೇ ಇದ್ದದ್ದು. ಹಾಗಾಗಿ ಇವತ್ತು ನಮ್ಮ ಮನೆಯಲ್ಲಿ ಭಜನೆ ಆದರೆ ಮುಂದಿನ ತಿಂಗಳು ನಿಮ್ಮ ಮನೆಯಲ್ಲಿ ಭಜನೆ ಅಂತ ಅವರಿಗೆ ನಾವು ಹೇಳುವುದು. ಮುಂದಿನ ತಿಂಗಳಿಗೆ ಶ್ರೀಧರ ಪುರೋಹಿತರು ಬರ್ತಿದ್ದೆ, ನಾವೆಲ್ಲ ಹೋಗ್ತಿತ್ತು. ದುರಂತ ಏನು ಅಂತಂದರೆ, ಕೆಲವು ಸಲ ಬರುವ ತಿಂಗಳು ನಿಮ್ಮ ಮನೆಯಲ್ಲಿ ಭಜನೆ ಅಂತ ನಾವು ಅವರ ಮನೆಗೆ ಹೊರಡುವಾಗ ಅವ ನಮಗೆ ಪೇಟೆಯಲ್ಲೇ ಸಿಗ್ತಾನೆ. ಅವರೇ ತಿರುಗಿ ನಮ್ಮ ಹತ್ರ ಕೇಳುದು, ನೀವು ದೂರ ಹೊರಟದ್ದು ಅಂತ. ಏನು ಮಾಡಬೇಕು ನಾವು? ನಿಮ್ಮ ಮನೆಗೆ ಭಜನೆ ಹೇಳಿದ್ದೇವಲ್ಲ. ಹೌದಾ, ನನಗೆ ನೆನಪಿಲ್ಲ. ಆಯಿತು, ಮತ್ತೆ ಪುನಃ ವಾಪಸ್ ಹೋಯ್ತು. ಹೀಗೆ ಮಾಡಿ 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 ಸಂಘವನ್ನು ಕಟ್ಟಿದ್ದೇವೆ. ಆದರೆ ಅದರಿಂದ ಆಚೆಗೆ ಮುಖ್ಯವಾಗಿ ಹೇಳಬೇಕಾದ ವಿಷಯ ಏನು ಅಂದರೆ, ಒಬ್ಬರು ಅಣ್ಣಯ್ಯಾಚಾರ ಅಂತ ಇದ್ದರು. ಅವರು ಒಂದು ಕಾಲನ್ನು ಕತ್ತರಿಸಿದರು. ಅವರು ಭಜನೆಗೆ ಬರ್ತಿದ್ರು. 2 ಮರದ ಊರುಗೋಲು, ಅವರೇ ಮಾಡಿದ ಮರದ ಊರುಗೋಲನ್ನು ಹಿಡ್ಕೊಂಡು 7-8 ಕಿಲೋಮೀಟರ್ಗಳ ದೂರ ಅದರ ಸಹಾಯದಿಂದ ನಡೆದು ಭಜನೆಗೆ ಬರ್ತಿದ್ರು. ಅದರಲ್ಲೇ ಭಜನೆಯ ಪುಸ್ತಕ, ತಾಳ, ಟಮ್ಕಿ ಎಲ್ಲ ಇತ್ತು ಅವರ ಹತ್ರ. ಆ ಭಜನೆಗೆ ಬರ್ತಾ ಇದ್ದದ್ದು ಮಾತ್ರ ಅಲ್ಲ, ಅಂದೊಂದು ದಿನ ಭಜನೆಗೆ ಬಂದು ಒಂದು ತೋಡು ದಾಟಾಗ ನಾವೆಲ್ಲ ಯೋಚನೆ ಮಾಡಿದ್ದು ಅವ್ರನ್ನ ಎತ್ಕೊಂಡು ಹೋಗುವ ಅಂತ. ಬೇಡ ಅಂದರು. ಫೋರ್ಸಲ್ಲಿ ನೀರಲ್ಲೇ ಬಂದರು. ಬಂದು ಮೇಲೆ ಬಂದಾಗ ತುಂಬ ಆಯಾಸ ಆಯ್ತು ಅವರಿಗೆ. ಹಾಕಿದ್ದ ಸಾಲು ಸಾಲು ಕಲ್ಲನ್ನು ನೋಡಿ ಅದೇನೋ ಬೆಳಕು ಅನ್ನುವ ಭ್ರಮೆಯಲ್ಲಿ ಹತ್ತಿರ ಹೋಗಿ ಕಲ್ಲಿನ ಮೇಲೆ ಬಿದ್ದು ತಲೆಗೆ ಏಟಾಗುತ್ತದೆ. ಅವರನ್ನು ಕರ್ಕೊಂಡೋಗಿ ಪಕ್ಕದ ಮನೆಯಲ್ಲಿ ಮಲಗಿಸಿ ಮರುದಿನ ಮನೆಗೆ ಬಿಟ್ಟು ಬಂದದ್ದು ಇವತ್ತಿಗೆ ದೊಡ್ಡ ಕಥೆಯಾಗಿ ಉಳೀತು. ಮಾತ್ರ ಅಲ್ಲ, ಸಂಘದ ಕಟ್ಟಡ ಕಟ್ಟಬೇಕಿದ್ರೆ 1.5 ಕಾಲು ಆ ಪುಣ್ಯಾತ್ಮನಿಗೆ, ಇಡೀ ಕಾಲನ್ನು ನೆಲಕ್ಕೆ ಊರಿ ಅರ್ಧ ಕಾಲನ್ನು ಫೌಂಡೇಶನ್ನ ಮೇಲೆ ಇಟ್ಟು ಮಕ್ಕಳು ತಂದುಕೊಟ್ಟ ಮಣ್ಣು ಕಲ್ಲಿಟ್ಟು ಪಂಚಾಂಗ ಕಟ್ಟಿದ್ರು ಅವರು. ತುಂಬ ಹೊತ್ತು ಆ ತುಂಡು ಕಾಲಿಗೆ ಭಾರ ಬಿದ್ದರೆ ರಾತ್ರಿ ಆಗುವಾಗ ಅದು ಸಿಡಿಯುತ್ತದೆ. ಹಾಗಂತ ನೀವು ನಮ್ಮ ಮನೆಗೆ ಬರ್ತೀರಾ ಅಂದರೆ ಬರ್ತಾ ಇರಲಿಲ್ಲ ಅವರು. ನಮ್ಮ ಮನೆಗೆ ಬನ್ನಿ ಅಂತ ಮಾತ್ರ ಬರ್ತಿದ್ದದ್ದು. ಬರ್ತೀರಾ ಅಂತ ಕೇಳಿದರೆ ಬರೋದಿಲ್ಲ ಅಂತಿದ್ರು. ಅಲ್ಲಿವರೆಗಿನ ಸ್ವಾಭಿಮಾನಿ. ಎಷ್ಟೋ ಬಾರಿ ನಮ್ಮ ಮನೆಗೆ ಕರೆದು ರಾತ್ರಿ ಮಲ್ಕೊಂಡಾಗ ಆ ಕಾಲು ಪಟಪಟನೆ ಹೊಡಿಲಿಕ್ಕೆ ಶುರುವಾಗ್ತದೆ. ಅವರು ಪೂರ್ತಿ ಬೆವರು ಒದ್ದೆ ಆಗುತ್ತಾರೆ. ಆ ಕಾಲಿನ ಅಡಿಗೆ ದಿಂಬಿಟ್ಟು ಎಣ್ಣೆ ಉದ್ದಿ ಅವರನ್ನು ಸಮಾಧಾನ ಮಾಡಿ ನಿದ್ರೆ ಬರುವಂತೆ ಮಾಡಬೇಕಿತ್ತು. ನನ್ನ ತಾಯಿ ತಂದೆಗಳು ಆ ಕೆಲಸವನ್ನು ಆವತ್ತು ಮಾಡಿದ್ದಾರೆ. ನಾನು ಹೇಳ್ತಾ ಇರೋದು, ಒಬ್ಬ ವ್ಯಕ್ತಿ ಅಂಗವೈಕಲ್ಯ ಇದ್ರೂ ಕೂಡ ತನ್ನ ಸ್ವಾಭಿಮಾನವನ್ನು ಕಳೆದುಕೊಳ್ಳದೆ ತನ್ನ ಸಾಮರ್ಥ್ಯಾನುಸಾರ ಒಂದು ಸಂಘವನ್ನು ಕಟ್ಟುವುದಕ್ಕೆ ಪ್ರಯತ್ನ ಪಟ್ಟದ್ದಿದ್ರೆ ಅಂತಹ ಪುಣ್ಯಾತ್ಮರು ಈ ನೆಲದಲ್ಲಿ ಆಗಿ ಹೋಗಿದ್ದಾರೆ, ಈ ಸಮುದಾಯದಲ್ಲಿ ಆಗಿ ಹೋಗಿದ್ದಾರೆ ಅನ್ನುವುದು ನಮಗೆ ಸಂತಸದ ಸಂಗತಿ. ಹಾಗಾಗಿ ಇವತ್ತು ಆ ಸಂಘ ಎಷ್ಟು ಎತ್ತರಕ್ಕೆ ಬೆಳೆದರೂ, ಎಷ್ಟು ದೊಡ್ಡ ಸಭಾಭವನ ನಿರ್ಮಾಣ ಆದರೂ, ಎಷ್ಟು ದೊಡ್ಡ ಕೋಟ್ಯಾಧಿಪತಿಗಳು ಅದಕ್ಕೆ ದಾನ ಮಾಡಿದರೂ ಕೂಡ ಆ ದಾನ ಅಣ್ಣಯ್ಯಾಚಾರ್ಯರ ತ್ಯಾಗಕ್ಕೆ ಯಾವತ್ತೂ ಸಮ ಆಗುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನುವುದನ್ನು ಅತ್ಯಂತ ಆತ್ಮಾಭಿಮಾನದಿಂದ ನಾನು ಹೇಳಬಲ್ಲೆ. ಹಾಗಾಗಿ ಸಾಂಘಿಕ ಕಾರ್ಯಗಳಿಗೆ ಜೊತೆಯಾಗೋಣ. ವಿಷಯ ಇಷ್ಟೇ. ಒಮ್ಮೆ ಹೇಳಿದ್ರಂತೆ, ಆಕಾಶ ಬೀಳ್ತದೆ, ಎಲ್ಲರೂ ಓಡಿ ಅಂತ. ಕಾಡಿನಲ್ಲಿದ್ದ ಪ್ರಾಣಿಗಳೆಲ್ಲ ಓಡಲಿಕ್ಕೆ ಶುರು ಮಾಡಿದ್ದು. ಬರಬೇಕೆಂದು ಹಕ್ಕಿ ಅಂಗಾತ ಬಿದ್ದುಕೊಂಡು ಕಾಲ ಮೇಲೆ ಮಾಡಿ ಮಲ್ಕೊಂಡಿದೆ. ಸಿಂಹ ಬಂದು ಗರ್ಜಿಸಿ ಹೇಳಿತಂತೆ, ತಲೆ ಸರಿ ಇಲ್ವ ನಿನಗೆ? ಆಕಾಶ ಬೀಳ್ತದೆ, ಎಲ್ಲರೂ ಓಡ್ತಾರೆ, ಸಾಹಿತ್ಯ, ಓಡು ಇಲ್ಲಿಂದ ಅಂತ. ಆಗ ಹಕ್ಕಿ ಹೇಳುತ್ತಂತೆ, ಪುಣ್ಯಾತ್ಮ, ಆಕಾಶ ಬೀಳುವುದು ಹೇಗೂ ಬೀಳುತ್ತದಲ್ಲ, ಬೀಳಲಿ, ನನ್ನ ಈ ಕಾಲಿನಿಂದ ಎಷ್ಟು ಆಧರಿಸಕ್ಕೆ ಸಾಧ್ಯವೋ ಅಷ್ಟು ಆಧರಿಸ್ತೇನೆ, ಮತ್ತೆ ದೇವರಿಗೆ ಬಿಟ್ಟದ್ದು ಅಂತ ಹೇಳಿತಂತೆ. ಯಾಕೆ ಈ ಮಾತು ಅಂದರೆ, ಸಂಘ ಕಟ್ಟಲಿಕ್ಕೆ ದೊಡ್ಡವರೆಲ್ಲ ಪ್ರಯತ್ನ ಪಡ್ತಾರೆ, ಹೌದು, ಪಡ್ಲಿ. ಅದರ ಜೊತೆಗೆ ಅವರು ಕಟ್ಟುತ್ತಾ ಇರುವ ಹಾಗೆ ಯಾರೋ ಹೇಳ್ತಾರೆ ನಿಮ್ಮದು ಬೀಳುತ್ತದೆ ಅಂತ. ಹೇಳುವವರು ಹೇಳಲಿ, ಓಡುವವರು ಓಡಲಿ, ನಾವೆಲ್ಲ ಇದ್ದೇವಲ್ಲ ಸಾಮಾನ್ಯರು, ನಮ್ಮ ಕೈಯಿಂದ ಎಷ್ಟಾಗ್ತದೆ ಅಷ್ಟು ಆಧರಿಸುವ, ಉಳಿದದ್ದು ದೇವರ ಇಚ್ಛೆ. ಎಲ್ಲರಿಗೂ ಒಳ್ಳೆಯದಾಗಿ ಮಾತಾಡಬೇಕು ಅಂದರು. ಅದು ಒಂದು ದೃಷ್ಟಿಯಲ್ಲಿ ನನಗೆ ಸೌಭಾಗ್ಯ, ಇನ್ನೊಂದು ದೃಷ್ಟಿಯಲ್ಲಿ ಸ್ವಲ್ಪ ಬಾಕಿಯವರೇ ತಲೆ ಬಿಸಿ ಅನ್ನಿಸ್ಬೋದು. ವೇದಿಕೆ ಮೇಲೆ ನಿಂತಾಗ ಸುದೀರ್ಘವಾಗಿ ಮಾತಾಡ್ತೇವೆ. ಕಾರಣ ಏನು ಅಂತಂದರೆ,
ಒಂದು ವೈಯಕ್ತಿಕವಾಗಿ ಸಾಮುದಾಯಿಕ ನೆಲೆಯಲ್ಲಿ ಸಮುದಾಯಕ್ಕಿರುವಂಥ ಹೆಗ್ಗಳಿಕೆ. ನಾವು ಸೇರಿರುವ ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು, ಯಾವ ಸಮುದಾಯ ಕೂಡ ಸಣ್ಣದ್ದಲ್ಲ. ನಾನಾಗ ಒಂದು ಉದಾಹರಣೆ ಹೇಳಿದ್ದೆ. ಹಾಗಾಗಿ ಎಲ್ಲ ಸಮುದಾಯಕ್ಕೂ ಅದರದ್ದೇ ಆದಂತಹ ಗೌರವದ ಹಿನ್ನೆಲೆ ಇದೆ, ಅದರದ್ದೇ ಆದ ತ್ಯಾಗ ಇದೆ, ಅದರದ್ದೇ ಆದ ಕೊಡುಗೆ ಇದೆ. ಹಾಗಾಗಿ ಎಲ್ಲ ಸಮುದಾಯವರನ್ನು ಪ್ರೀತಿಸ್ತಾ ಅವರ ಜೊತೆ ನಾವು ಹೆಜ್ಜೆ ಹಾಕೋದು, ಅವರದ್ದು ಯಾವುದೋ ಒಂದು ಕಾರ್ಯಕ್ರಮ ನಡೀತದೆ ಅಂದಾಗ ನಾವು ಜೊತೆಯಾಗೋದಿದೆಯಲ್ಲ, ಅದರಲ್ಲಿ ಸಿಕ್ಕುವಂತಹ ತೃಪ್ತಿ ಸ್ವಾರ್ಥದಲ್ಲಿ ಖಂಡಿತ ಇರುವುದಿಲ್ಲ. ಯಾಕೆಂದರೆ ಹರ್ಷವರ್ಧನ್ ಇಲ್ಲಿ ಪಕ್ಕದಲ್ಲಿ ಗಾಯತ್ರಿ ಯಜ್ಞ ನಡೆದಿತ್ತು ದೇವಸ್ಥಾನದಲ್ಲಿ. ಅದರ ಜೊತೆ ತುಂಬ ಆತ್ಮೀಯವಾಗಿದ್ದರು, ಅಲ್ಲಿ ಎಷ್ಟೋ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದಾರೆ. ಕೇವಲ ಹರ್ಷವರ್ಧನ್ ಒಬ್ಬ ನಮ್ಗೆ ಆತ್ಮೀಯರು ಅನ್ನೋ ಕಾರಣಕ್ಕೆ ನಾನು ಅವ್ರ ಬಗ್ಗೆ ಮಾತಾಡಬೇಕಾಗಿ ಹೊರಟದ್ದಲ್ಲ. ಆದರೆ ಇವತ್ತು ಕಾರ್ಕಳ ಪರಿಸರದಲ್ಲಿ ವಿಶ್ವಕರ್ಮ ಸಮುದಾಯವನ್ನು ಸಂಘಟನೆಯ ದೃಷ್ಟಿಯಿಂದ ಸಮರ್ಥವಾಗಿ ಪ್ರತಿನಿಧಿಸಬಲ್ಲಂತಹ ಒಂದು ಪ್ರತಿಭೆ ನಿಮ್ಮ ಊರಿನಲ್ಲಿ ಹುಟ್ಟಿ ನಿಮ್ಮ ಕಣ್ಣ ಮುಂದೆ ಇದೆ ಅನ್ನೋ ಕಾರಣಕ್ಕೆ ನೀವು ಸಂತೋಷ ಪಡಬೇಕು. ಹಾಗಾಗಿ ನಾನು ಈ ಮಾತನ್ನು ಮತ್ತೆ ನೆನಪು ಮಾಡೋದು ಯಾಕೆ ಅಂದರೆ, ಪಾಲ್ಕೆ ಬಾಬರಾಯಾಚಾರ್ಯ ಇವತ್ತು ಯಾರ ಆಸ್ತಿ ಅಂತ ಕೇಳಿದ್ರೆ ಆ ಮನುಷ್ಯ ಇಡೀ ಈ ನಾಡಿನ ಸೌಭಾಗ್ಯ ಅದು. ಹಾಗೆ ನಮ್ಮಲ್ಲಿ ಹುಟ್ಟಿ ಬಂದವರನ್ನ ಬೆಳೆಸುವ, ಪ್ರೋತ್ಸಾಹಿಸುವ, ಬೆಂಬಲಿಸುವಂಥ ಕೆಲಸ ಮಾಡಬೇಕು. ಮತ್ತು ನಾಯಕನೊಬ್ಬ ಎಷ್ಟು ಶ್ರೇಷ್ಠನೋ ಆ ಅಧ್ಯಕ್ಷ ಸ್ಥಾನದಲ್ಲಿ ಕೂತು ಒಳ್ಳೆಯ ಸೂಚನೆಗಳನ್ನು ಕೊಟ್ಟಾಗ ಅದನ್ನು ಅನುಸರಿಸಿ ಬರುವಂತಹ ಸಹೃದಯರಿದ್ದಾರಲ್ಲ, ಜೊತೆಯಾಗುವಂಥವರು, ಅವರು ಕೂಡ ಅಷ್ಟೇ ಶ್ರೇಷ್ಠರು ಅನ್ನುವುದನ್ನು ನಾವು ಅಲ್ಲಗಳೆಯುವಂತಿಲ್ಲ. ಇನ್ನು ಸಮ್ಮಾನಕ್ಕೆ ಉತ್ತರ ಅಂತ ನಾನು ಏನು ಹೇಳೋದು ಹೇಳಿ, ನನಗೆ ಬಹಳ ಸಂಕೋಚ. ಬರಬೇಕಿದ್ರೆ ನನ್ನ ಹೆಂಡತಿ ನನಗೆ ಮೊದಲು ಹೇಳಿದ್ದಾಳೆ, ಬರಬೇಕಿದ್ರೆ ನಿಮಗೆಲ್ಲ ಹೌದು ಮಾರ್ರೆ, ನಿಮ್ಮನ್ನೇ ಕೂರಿಸಿ ನಿಮ್ಮ ಬಗ್ಗೆ ಹೇಳ್ರೆ ಸುಮ್ಮನೆ ಬೇಡ ಇತ್ತು ನಿಮಗೆ ಅಂತಂದವಳು. ವಾಸ್ತವ ಏನು ಅಂತಂದರೆ, ನಮಗೆ ಅಭಿನಂದನಾ ಭಾಷಣ ಮನೆಯಲ್ಲಿ ದಿನ ಅವಳೆ ಮಾಡ್ತಾಳೆ, ಆದ್ದರಿಂದ ಮತ್ತೆ ಹೊರಗೆ ಹೆಚ್ಚು ಅಭಿನಂದನಾ ಭಾಷಣ ಎಲ್ಲ ಬೇಕಾಗೋದಿಲ್ಲ. ಆದರೆ ಒಂದು ಸತ್ಯವನ್ನು ನಿಮ್ಮ ಮುಂದೆ ಹೇಳಬೇಕು, ನಮ್ಮ ಬದುಕಿನ ಯಶಸ್ಸಿನ ಹಿಂದೆ ಮನೆಯವರ ಕೊಡುಗೆ ಇರುತ್ತದೆ. ನಾನು ಪ್ರಾಮಾಣಿಕವಾಗಿ ಒಪ್ಪುತ್ತೇನೆ. ಯಾಕೆ ಅಂದರೆ, ನಮಗೆ ಹೆತ್ತ ತಾಯಿ ಒಬ್ಬಳಾದರೆ, ಜನ್ಮ ಕಟ್ಟ ತಂದೆ ಒಬ್ಬನಾದರೆ, ಜೊತೆಯಾದ ಹೆಂಡತಿ ನಮಗೆ ಎರಡನೇ ತಾಯಿಯಾಗಿ ಬದುಕನ್ನು ಕೊಡುತ್ತಾಳೆ. ಆ ಕೆಲಸವನ್ನು ಅವಳು ಮಾಡಿದ್ದಾಳೆ ಅಂತ ಅತ್ಯಂತ ಅಭಿಮಾನದಿಂದ ನಾನು ಹೇಳಿಕೊಳ್ಳಬಲ್ಲೆ. ಮತ್ತು ನಮ್ಮ ಬದುಕಿನ ಯಶಸ್ಸು ಏನಿದ್ರೂ ಕೂಡ ಅದು ನಮ್ಮ ಅಪ್ಪ ಅಮ್ಮ, ನಮಗೆ ವಿದ್ಯೆ ಕಲಿಸಿದ ಗುರುಗಳು, ನಾವು ನಂಬಿದ ದೇವರ ಪದತಲಕ್ಕೆ ಸಮರ್ಪಿಸಬೇಕು. ಮಾತ್ರ ಅಲ್ಲ, ನನಗೆ ಸನ್ಮಾನ ಮಾಡಿದ್ದಾರೆ ಅಂತ ನಾವೇ ಮುಟ್ಟಿ ಮುಟ್ಟಿ ನೋಡ್ಕೊಳ್ಳಬಾರದು, ಕಿರೀಟ ಬಂದಿದೆ ಅಂತ. ಯಾಕೆ ಅಂತಂದರೆ, ಎತ್ತರಕ್ಕೆ ಏರಿದವನು ಸಣ್ಣವನಿರಲೇಬೇಕು ಅಂತ ಸೂರ್ಯ ಜಗತ್ತಿಗೆ ಸಂದೇಶವನ್ನು ಕೊಡ್ತಾನಂತೆ. ಹಾಗಾಗಿ ಇದಕ್ಕೆ ಧರ್ಮಸ್ಥಳದ ಹೆಗ್ಗಡೆಯವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಬಂದಾಗಲೂ ನೋಡಿದ್ದೇವೆ. ಏನು ವೈಭವದ ಮೆರವಣಿಗೆ, ಏನು ಪ್ರಶಸ್ತಿ, ಏನು ಪತ್ರಿಕೆಯಲ್ಲಿ, ಟಿ ವಿಯಲ್ಲಿ, ಮಾಧ್ಯಮಗಳಲ್ಲಿ ಸುದ್ದಿ. ಆ ಪುಣ್ಯಾತ್ಮನನ್ನು ಮರುದಿವಸ ನೋಡಿದ್ರೆ ಅದೇ ಪಂಚೆ, ಅದೇ ಶಲ್ಯ ಹಾಕ್ಕೊಂಡು ಬಂದವರ ಹತ್ರ, ಸಾಮಾನ್ಯರ ಹತ್ರ, ಹಳ್ಳಿ ಜನರ ಹತ್ರ ಮಾತಾಡ್ತಿದ್ರು. ನಾನು ಹೇಳ್ತಾ ಇರೋದು, ಲೋಕದಲ್ಲಿರುವಂತಹ ಸದ್ವಿಚಾರಗಳನ್ನು ಅನುಸರಿಸಿ ನಾವು ಸಾಗಿದರೆ ಬದುಕು ಸರಳವಾಗಿದ್ದಾಗ ಅತ್ಯಂತ ಸಂತಸದಿಂದ ಕೂಡಿರುತ್ತದೆ. ಹಾಗಾಗಿ ಇಷ್ಟು ಹೇಳಬಲ್ಲೆ. ಎಲ್ಲೋ ನಮ್ಮದೊಂದು ಪ್ರತಿಭೆಯನ್ನು ನೋಡಿ ಜನ ಮೆಚ್ಚಿದ್ದಾರೆ ಅನ್ನೋ ಕಾರಣಕ್ಕೆ ಪ್ರೀತಿಯಿಂದ ಹಾರೈಸಿ ಉಜ್ವಲ ಭವಿಷ್ಯತ್ತಿಗೆ ನೀವೆಲ್ಲ ಶುಭ ಹಾರೈಸಿದ್ದೀರಿ. ಮತ್ತು ಅತ್ಯಂತ ಸಂತೋಷ ಕೊಟ್ಟದ್ದು, ಈ ಮಕ್ಕಳು ಮಾತಾಡ್ತಾರೆ ಇಲ್ಲಿ, ತುಂಬ ಖುಷಿಪಟ್ಟೆ. ಯಾಕೆ ಅಂದರೆ ಅವರು ಇನ್ನೂ ಬೆಳೀಬೇಕಾದದ್ದಷ್ಟೇ. ಈಗ ಚಿಗುರು, ಅವರನ್ನು ಬೆಳೆಸಬೇಕಾದ್ದು, ಅದರಲ್ಲಿ ಫಲ ಕಾಣಬೇಕಾದ್ದು ಅದು ಸಮಾಜದ ಜವಾಬ್ದಾರಿ. ಹಾಗಾಗಿ ಬೆಳೆಯುವ ಮಕ್ಕಳನ್ನು ಯಾವ ಕಾರಣಕ್ಕೂ ಯಾರು ಯಾವ ಭಾವದಿಂದಲೂ ದೂರ ಇಟ್ಟು ಬಿಡಬೇಡಿ. ಆ ಮಕ್ಕಳಿಗೆ ಕಂಡಲ್ಲಿ ಅವಕಾಶ ಕೊಡಿ. ಅವರು ಬೆಳೆಸಿ ಅವರು ಎತ್ತರಕ್ಕೆ ನಿಂತಾಗ ನಮ್ಮ ಕೈಗಳು ಅದ್ದೂರಿಯ ಚಪ್ಪಾಳೆ ತಟ್ಟುವುದಕ್ಕೆ ಯಾವತ್ತೂ ಬಡತನ ಬರಬಾರದು. ಆದ್ದರಿಂದ ನಾನು ಹೇಳುವುದಿಷ್ಟೇ, ನಿಟ್ಟೆಯ ಸಂಘಕ್ಕೆ, ಆ ಸಂಘ ಬೆಳೆಸ್ತಾ ಇರುವಂಥ ಪ್ರತಿಭೆಗಳಿಗೆ ಮಾತ್ರ ಅಲ್ಲ, ಇಲ್ಲಿ ಸೇರಿರುವ ಎಲ್ಲ ಸುಂದರ ಮನಸ್ಸುಗಳಿಗೆ ನೀವೊಂದು ಅದ್ದೂರಿಯ ಚಪ್ಪಾಳೆಯ ಮೂಲಕ ಗೌರವ ಸಲ್ಲಿಸಬೇಕು ಅಂತ ವಿನಂತಿ ಮಾಡಿಕೊಳ್ಳುತ್ತೇನೆ. ಜೊತೆಗೆ ನಮ್ಮನ್ನು ಅಭಿನಂದಿಸಿದ್ದೀರಿ, ಹರಸಿದ್ದೀರಿ, ಹಾರೈಸಿದ್ದೀರಿ. ನಾವು ನೀವು ಒಂದಾಗಿ ಮುನ್ನಡೆಯೋಣ. ಈ ಕಾರ್ಯಕ್ರಮದಲ್ಲಿ ಯಾರನ್ನೆಲ್ಲ ಸನ್ಮಾನಿಸಿದ್ದೀರಿ ಅವರೆಲ್ಲರ ಪರವಾಗಿ ತಮ್ಮೆಲ್ಲರಿಗೂ ತಲೆಬಾಗುತ್ತಾ ಎಲ್ರಿಗೂ ಒಳಿತಾಗಲಿ ಅಂತ ಹಾರೈಸಿ ಮಾತು ಮುಗಿಸ್ತೇನೆ. ನಮಸ್ಕಾರ.